ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ವಿವಾಹದ ಸಮಯ. ಬಹಳ ಜನ ಕೇಳುವಂಥ ಪ್ರಶ್ನೆ ಇದು, ತುಂಬ ಗೊಂದಲಗೆಡಿಸುವಂಥ ಪ್ರಶ್ನೆ. ಪಾಠ ಕೇಳಿದ್ರೆ ಅಷ್ಟು ಮಾತ್ರಕ್ಕೆ ಅಲ್ಲ, ತುಂಬ ಪ್ರಯತ್ನದಿಂದ ಸಾಧಿಸಬೇಕಾದಂಥ ವಿಷಯ ಇದು. ಕೇವಲ ಪಾಠ ಕೇಳಿದಷ್ಟು ಮಾತ್ರಕ್ಕೆ ಅದೊಂದು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾಯಿಂದ ನಾವು ಹಿಂಗೆ ಮಾಡಿಬಿಟ್ರೆ ವಿವಾಹದ ಡೇಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಆ ರೀತಿ ಅಲ್ಲ. ಇದು ಅನುಭವದ ಮೇಲೆ ಹೋಗುತ್ತೆ. ಸಾಕಷ್ಟು ಜಾತಕಗಳನ್ನು ನೋಡ್ತಾ 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 ಮದುವೆ ಯಾವಾಗ ಆಗತ್ತೆ ಅಂತ ಹೇಳಲಿಕ್ಕೆ ತುಂಬ ಅನುಭವ ನಮಗೆ ಬಂದ್ಬಿಡ್ತದೆ. ಅದಕ್ಕಾಗಿ ತುಂಬ ಮುಖ್ಯ ಇದು. ಇದರಲ್ಲಿ ಮೊದಲಿಗೆ ಯಾಕೆ ವಿವಾಹ ಸಮಯ ಯಾಕೆ ಅಷ್ಟು ಮುಖ್ಯ? ನಮಗೆ ಗೊತ್ತಿದ್ದಂತೆ ವಿವಾಹ ಅಂತಂಬೋದೊಂದು ಸಾಮಾನ್ಯ ಒಂದು ಘಟನೆ ಅಲ್ಲ. ಇದು ಜೀವನದ ಒಂದು ದಿಕ್ಕು, ಮನಸ್ಸು, ಕರ್ಮದ ಪ್ರಯಾಣವನ್ನು ಬದಲಾಯಿಸುವಂಥ ಒಂದು ಟರ್ನಿಂಗ್ ಪಾಯಿಂಟ್. ಅದಕ್ಕಾಗಿ ಜನ ಕೇಳ್ತಾರೆ, ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ. ಇದಕ್ಕೆ ಹಲವಾರು ಸಂಬಂಧಗಳಿದೆ. ಮಾನಸಿಕ ಸಂಬಂಧಗಳು. ವಿವಾಹ ಅಂತಂದರೆ ಕೇವಲ ಇಬ್ಬರು ವ್ಯಕ್ತಿಗಳು ಸೇರೋದು ಅಷ್ಟೇ ಅಲ್ಲ, ಎರಡು ಮನಸ್ಸುಗಳು ಒಂದೇ ಜೀವನದ ಪ್ರಯಾಣ ಆರಂಭಿಸೋದು. ಸರಿಯಾದ ಸಮಯದಲ್ಲಿ ಮದುವೆ ನಡೆದ್ರೆ ಮನಸ್ಸು ಸಿದ್ಧವಾಗಿರುತ್ತೆ, ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಸುಲಭ ಆಗ್ತದೆ, ಜಗಳ ಕಡಿಮೆ ಆಗ್ತದೆ, ಸಹನ ಹೆಚ್ಚಾಗ್ತದೆ. ಮನಸ್ಸು ಸಿದ್ಧವಾಗದ ವೇಳೆ ಮದುವೆ ನಡೆದರೂ ಕೂಡ ಅದು ಹೊಣೆಗಾರಿಕೆ, ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ಕಾಣುತ್ತೆ. ಸಿದ್ಧವಾಗಿರುವಾಗ ಅದೊಂದು ಸಂತೋಷವಾದಂಥ ವಿಚಾರವಾಗಿ ಕಾಣುತ್ತೆ. ಅದೊಂದು ಕಾರಣ. ಸಾಮಾಜಿಕವಾದಂಥ ಸಂಬಂಧ ನೋಡಿದ್ರೆ ವಿವಾಹ ವೈಯಕ್ತಿಕ ವಿಷಯ ಮಾತ್ರ ಅಲ್ಲ, ಇದು ಎರಡು ಕುಟುಂಬಗಳಿಗೆ ಮಧ್ಯೆ, ಎರಡು ಸಾಮಾಜಿಕ ವಲಯಗಳ ಮಧ್ಯೆ ಸೇರಿರುವಂಥ ಸಂಬಂಧ. ಸರಿಯಾದಂಥ ಸಮಯದಲ್ಲಿ ಮದುವೆ ಆದರೆ ಕುಟುಂಬದ ಬೆಂಬಲ ಬಲವಾಗಿರುತ್ತೆ, ಜವಾಬ್ದಾರಿಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಆಗಿರ್ತವೆ. ಆಮೇಲೆ ಸಮಾಜದಲ್ಲಿ ಕೂಡ ತುಂಬ ಸ್ಥಿರತೆ ಹೆಚ್ಚಾಗತ್ತೆ. ಮದುವೆ ನಮ್ಮ ಜೀವನಕ್ಕೆ ಹೊಸ ಸಂಬಂಧಗಳನ್ನು ಮಾತ್ರ ಅಲ್ಲ, ಹೊಸ ಪಾತ್ರಗಳನ್ನು ತರುತ್ತೆ ಅಂತಂಬುದು ನಮಗೆ ಖಚಿತ ಆಗ್ತದೆ. ಮೂರನೇದು ಕರ್ಮ ಸಂಬಂಧ. ವೈದಿಕ ದೃಷ್ಟಿಯಲ್ಲಿ ನೋಡಿದ್ರೆ ವಿವಾಹ ಯಾದೃಚ್ಛಿಕ ಅಲ್ಲ, ಇದು ಪ್ರಾರಬ್ಧ ಕರ್ಮ ಫಲವಾಗಿ ಬರುವಂಥ ಬದ್ಧ. ಕೆಲವು ಸಂಬಂಧಗಳು ಕಲಿಸಲು ಬರುತ್ತೆ, ಕೆಲವು ಬೆಂಬಲಿಸಲು ನಮಗೆ ಬರುತ್ತವೆ, ಕೆಲವು ಕರ್ಮ ಋಣ ತೀರಿಸಿಕೊಳ್ಳೋದು. ಪಿತೃಋಣದಿಂದ, ದೇವಋಣದಿಂದ, ಋಷಿ ಋಣದಿಂದ ವಿಮುಕ್ತರಾಗಬೇಕಾದ್ರೆ ವಿವಾಹ ಆಗಲೇ ಆಗಬೇಕು ಅಂತ ಹೇಳ್ತೀವಿ ಶಾಸ್ತ್ರ. ಹಾಗೆ ಸರಿಯಾದಂಥ ಸಮಯ ಬಂದಾಗ ಮಾತ್ರ ಆ ವ್ಯಕ್ತಿ ಜೀವನಕ್ಕೆ ಬರ್ತಾನೆ. ವಿವಾಹ ಇಬ್ಬರ ನಿರ್ಧಾರ ಮಾತ್ರ ಅಲ್ಲ, ಇದು ಕಾಲ, ಕರ್ಮ, ಕೃಪೆಗಳ ಸಂಯೋಗ ಅಂತ ಹೇಳುತ್ತೆ. ಇಲ್ಲಿ ಜ್ಯೋತಿಷ್ನಾದ ಏನು ಮಾಡಬೇಕು? ಜ್ಯೋತಿಷ್ನಾದವನು ಮದುವೆ ಮಾಡಿಸೋದಲ್ಲ, ಆದರೆ ಸರಿಯಾದಂಥ ಸಮಯವನ್ನು ಗುರ್ತಿಸುವುದಕ್ಕೆ ಸಹಾಯ ಮಾಡ್ತದೆ ಜ್ಯೋತಿಷ್ಯ. ಜ್ಯೋತಿಷ್ಯ ಯಾವಾಗ ಕೂಡ ಮದುವೆ ಮಾಡೋದು ಕೆಲಸ ಮಾಡೋದಿಲ್ಲ, ಯಾವ ಸಮಯ ಅಂತ ಹೇಳುತ್ತೆ. ಮನಸ್ಸು, ಪರಿಸ್ಥಿತಿ, ಗ್ರಹ ಸಮಯ, ಈ ಮೂರು ಅಲೈನ್ ಆಗಿರುವಂಥ ಸಮಯವನ್ನು ತೋರಿಸುತ್ತೆ. ವಿವಾಹ ಸಮಯ ಅಂತಂಬೋದು ಒಂದು ಡೇಟ್ ಮಾತ್ರವೇ ಅಲ್ಲ, ಮನಸ್ಸು, ಸಮಾಜ, ಕರ್ಮ ಒಂದೇ ದಿಕ್ಕಿನಲ್ಲಿ ಸೇರುವಂಥ ಕ್ಷಣವನ್ನು ವಿವಾಹ ಅಂತ ನಾವು ಅಂತೇವೆ. ಮತ್ತೆ ಈ ವಿವಾಹ ಯಾವಾಗ ಆಗತ್ತೆ ಅಂತ ಪ್ರಶ್ನೆ ಯಾವಾಗ ಬರುತ್ತೆ? ಡಿಲೇ ಆದಾಗಷ್ಟೇ ಅಲ್ವಾ? ಯಾವಾಗ ಡಿಲೇ ಆಗತ್ತೆಯೋ ಅವಾಗ ಬರುತ್ತೆ. ಡಿಲೇ ಆಗತ್ತೇನೋ ಅಂತ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇನ್ನು ಕೆಲವೇ ಜನ ಲವ್ ಮಾಡಿದ ಮೇಲೆ ಅವ್ರಿಗೆ ಉತ್ಸಾಹ ಜಾಸ್ತಿ, ಅವನ ಜೊತೆನೇ ಮದುವೆ ಆಗುತ್ತಾ ಇಲ್ಲ ಅದಕ್ಕೆ ತಿಳ್ಕೊಳ್ಳೋ ವಿಚಾರಕ್ಕಾಗಿ ಕೂಡ ಕೇಳ್ತಾರೆ. ಸೊ ವಿವಾಹ ಅಂತಂದ್ರೆ ಹೇಳಬೇಕಾದ್ರೆ ಅದೊಂದು ಹೇಳುತ್ತೆ, ಸ್ವಯಂಕೃತ ವಿಳಂಬ ಅಂತ 3 ಥರ ವಿಳಂಬಗಳನ್ನು ಹೇಳುತ್ತೆ ವಿವಾಹ. ಒಂದು ವೇಳೆ ನಿಧಾನ ಆಗೋಂಗಿದ್ರೆ ಮದುವೆ 3 ಥರ. ಒಂದು, ಅವನೇ ಲೇಟ್ ಮಾಡಿಕೊಳ್ಳೋದು ಮದುವೆ, ಇಲ್ವಾ ಪ್ರಾರಬ್ಧ ಕರ್ಮದಿಂದ ಲೇಟ್ ಆಗೋದು, ಇಲ್ಲೊಂದು ಮಾನಸಿಕವಾದಂಥ ಸಿದ್ಧತೆ ಇಲ್ಲದೆ ಲೇಟ್ ಆಗೋದು. ಇದು ತುಂಬ ಕೇಳಬೇಕು. ಯಾಕೆಂತಂದರೆ ಎಷ್ಟೋ ಬಾರಿ ಜ್ಯೋತಿಷ ಜಾತಕ ಕರೆಕ್ಟಾಗಿ ಹೇಳುತ್ತೆ, ನಿಜವಾದಂಥ ರೀಸನ್ ಸರಿಯಾಗಿ ಗೊತ್ತಾಗದೇ ಇದ್ದರೆ ಅವ್ರ ಕೂಡ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕಾಗಲಿ, ಮದುವೆ ವಿಚಾರಕ್ಕೆ ಪರ್ಫೆಕ್ಟಾಗಿ ಅವನಿಗೆ ತಿಳಿಸಿ ಹೇಳೋದಕ್ಕಾಗಿ ಆಗೋದಿಲ್ಲ. ಅದಕ್ಕೆ ವಿಳಂಬಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ಮೊದಲನೇದು ಸ್ವಯಂಕೃತ ವಿಳಂಬ, ಫ್ರೀ ವಿಲ್ ಡಿಲೇ ಅಂತೇವೆ. ಭಗವಂತ ಪ್ರತಿಯೊಬ್ಬರಿಗೂ ಒಂದು ಸ್ವಾತಂತ್ರ್ಯ ಕೊಟ್ಟಿರ್ತಾನೆ, ಆದರೆ ಅವನ ಮನಸ್ಸಿಗೆ ತಕ್ಕಂಥ ಆಯ್ಕೆ ಮಾಡ್ಕೊಳ್ಬೋದು. ಕೆಲವೊಂದ್ರಲ್ಲಿ ಚಾಯ್ಸ್ ಇಲ್ಲ.
ಈಗ ಮನುಷ್ಯ ಹುಟ್ಟೋ ವಿಚಾರದಲ್ಲಿ, ಸಾಯೋ ವಿಚಾರದಲ್ಲಿ ಚಾಯ್ಸ್ ಇಲ್ಲ. ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮ ಜೀವನವನ್ನು ಹೇಗೆ ಉದ್ಧಾರ ಮಾಡಿಕೊಳ್ಳಬೇಕು ಅಂತಂಬುದರಲ್ಲಿ ಮನುಷ್ಯನಿಗೆ ಸ್ವಲ್ಪ ಚಾಯ್ಸ್ ಉಂಟು. ಅದೇ ರೀತಿ ಮದುವೆ ವಿಚಾರದಲ್ಲಿ ಕೂಡ ಭಗವಂತ ಚಾಯ್ಸ್ ಕೊಟ್ಟಿದ್ದಾನೆ. ಸೊ ಜಾತಕದಲ್ಲಿ ಯೋಗ ಇದ್ರೂ ಕೂಡ ವ್ಯಕ್ತಿಯ ನಿರ್ಧಾರಗಳ ಕಾರಣದಿಂದ ಉಂಟಾಗುವುದೇ ಈ ವಿಳಂಬ. ಯಾಕೆ? ಅದರಲ್ಲಿ ಮುಖ್ಯಾಂಶಗಳನ್ನು ನಾವು ನೋಡಿದ್ರೆ, ಅತಿಯಾದಂಥ ನಿರೀಕ್ಷಣೆಗಳು. ನಮ್ಮ ಮಗಳಿಗೆ ಒಳ್ಳೆ ಸಂಬಳ ಬರುವಂಥ ಹುಡುಗ ಸಿಗ್ತಾ ಇಲ್ಲ, ಒಳ್ಳೆ ರೂಪವಂತನಾದಂಥ ಹುಡುಗಿ ಸಿಗ್ತಾ ಇಲ್ಲ, ಒಳ್ಳೆ ಸ್ಥಾನಮಾನ ಇಲ್ಲ, ಅಥವಾ ವಿದೇಶಿ ನಾವು ಫಾರಿನ್ ಸಂಬಂಧ ನೋಡ್ತಾ ಇದ್ದೀವಿ, ಅದು ಸಿಗ್ತಾ ಇಲ್ಲ. ಇದು ನಿರೀಕ್ಷೆಗಳಿದಲ್ಲ. ಇನ್ನೂ ಉತ್ತಮವಾದಂಥ ಸಂಬಂಧಗಳು ಸಿಗ್ಬೋದೇನೋ ಎಂಬ ಭಾವನೆ, ಬೆಟರ್ ಮ್ಯಾಚ್, ಇದಕ್ಕನ್ನ ಒಳ್ಳೆ ಸಿಗತ್ತೇನೋ, ಇನ್ನು ಇದಕ್ಕನ್ನ ಒಳ್ಳೆ ಸಿಗತ್ತೇನೋ ಅಂತ ನಿರೀಕ್ಷೆ, ಅದರಿಂದ ಕೂಡ ಡಿಲೇ ಆಗುತ್ತೆ. ಆಮೇಲೆ ಮೊದಲು ಕೆರೀರು, ನಂತರ ಮದುವೆ ಅಂತಂಬೋ ಮನಸ್ಥಿತಿ. ಹೇಗೆ ನಾನು ಕೆರೀರ್ ಫಸ್ಟ್ ಸೆಟ್ಲ್ ಆಗಬೇಕಪ್ಪ, ಕೆರೀರ್ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಮದುವೆ ಮತ್ತೆ ಮತ್ತೆ ಒಂದು ಟೈಮಲ್ಲಿ ಆಗದೇ ಇದ್ರೆ ಮತ್ತೆ ಮದುವೆ ಮಾಡಿಕೊಂಡು ಉಪಯೋಗ ಇಲ್ಲ. ಮದುವೆ ಮಾಡಿಕೊಳ್ಳೋದು ಕೇವಲ ಇಂಟರ್ ಕೋರ್ಸ್ಗೆ ಮಾತ್ರ ಅಲ್ಲ. ದೇವಋಣ, ಪಿತೃಋಣ, ಋಷಿ ಋಣದಿಂದ ತೀರಬೇಕಾದ್ರೆ ಮಕ್ಕಳಾಗಬೇಕು. ಆ ಮಕ್ಕಳ ಸರಿಯಾದಂಥ ಸಮಯಕ್ಕೆ ಆಗದೇ ಇದ್ದರೆ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಇವತ್ತು ಡಿಲೇ ಆಗ್ಲಿಕ್ಕೆ ಕಾರಣ ಕೆರೀರ್ ಫಸ್ಟ್. ಆಮೇಲೆ ಭಾವನಾತ್ಮಕವಾದಂಥ ಅಪಕ್ವತೆ ಅಥವಾ ಬದ್ಧತೆಯ ಭಯ, ಎಮೋಷ್ನಲ್ ಇಮ್ಮೆಚ್ಯೂರಿಟಿ. ಅಯ್ಯೋ ಮದುವೆ ಮಾಡ್ಕೊಂಡು ಈಗ ಫ್ರೀ ಆಗಿದ್ದೀನಪ್ಪ, ಮದುವೆ ಮಾಡ್ಕೊಂಡು ಸುಮ್ಮನೆ ಯಾಕೆ ಸಿಗಾಕೊಳ್ಳೋದು ಯಾಕೆ? ಅದಕ್ಕೆ ಅಪ್ಪ ಅಮ್ಮ ಸೀರಿಯಸ್ ಆಗಿ ನೋಡ್ತಾ ಇದ್ರು ಕೂಡ ಮಕ್ಕಳು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೇಕಂತ ಡಿಲೇ ಮಾಡ್ತಾ ಇರ್ತಾರೆ. ಪಾಪ ಅಪ್ಪ ಅಮ್ಮಗೆ ಸೀರಿಯಸ್ನೆಸ್ ಇದೆ, ಮಕ್ಕಳಿಗಿರಲ್ಲ, ಆಗ್ಲೂ ಡಿಲೇ ಆಗ್ತದೆ. ಆಮೇಲೆ ಕುಟುಂಬದ ಹೋಲಿಕೆಯ ಒತ್ತಡ. ಅವ್ರು ನೋಡಿ ಹಿಂಗೆ ಮಾಡ್ಕೊಂಡಿದ್ದಾರೆ, ಅವ್ರು ಬೇಗ ಮದುವೆ ಮಾಡ್ಕೊಂಡಿದ್ದಾರೆ, ನೀ ಯಾಕೆ ಮದುವೆ ಮಾಡ್ಕೊಡೋದಿಲ್ಲ ಅಂತಿ. ಈ ಥರ ಒತ್ತಡಗಳಿಂದ ಕೂಡ ಡಿಲೇ ಆಗ್ತದೆ. ಸೊ ಒಳನೋಟದಲ್ಲಿ ಒಂದು ವಿಷಯ ಹೇಳಬೇಕಾದ್ರೆ, ಜಾತಕದಲ್ಲಿ ಸಪ್ತಮ ಸ್ಥಾನ ಚೆನ್ನಾಗಿದ್ರು ಕೂಡ, ತುಂಬ ಬಲಿಷ್ಠವಾಗಿದ್ರು ಕೂಡ ಮನಸ್ಸು ಸಿದ್ಧ ಇಲ್ಲದಿದ್ದರೆ ವಿವಾಹ ನಡೆಯೋದಿಲ್ಲ. ಇದು ಗುರ್ತಿಟ್ಕೋಬೇಕು. ಜಾತಕ ತುಂಬ ಚೆನ್ನಾಗಿರುತ್ತೆ, ಆದರೆ ಮೆಂಟಲಿ ಬಹಳಷ್ಟು ಜನ ಪ್ರಿಪೇರ್ ಆಗಿರೋದಿಲ್ಲ, ಅದಕ್ಕೆ ಮದುವೆ ಆಗೋದಿಲ್ಲ. ಇವತ್ತಿನ ಜನ್ರೇಷನ್ ಆಗ್ತಾ ದೊಡ್ಡ ಪ್ರಾಬ್ಲಮ್ ಇದೆ. ಹುಡುಗ ಹುಡುಗಿ ಸಿದ್ಧ ಇರಲ್ಲ, ಅವ್ರ ಅಪ್ಪ ಅಮ್ಮ ಸಿದ್ಧರಾಗಿ ಪಾಪ ಹುಡುಕ್ತಾ ಇರ್ತಾರೆ. ಸೊ ಹುಡುಗ ಹುಡುಗಿ ನಂಗೆ ಆ ರಿಕ್ವೈರ್ಮೆಂಟ್ ಸರಿ ಇಲ್ಲ, ಇದು ಸರಿ ಇಲ್ಲ, ನಂಗೆ ಇಂಥದಾರೆ ಮಾಡ್ಕೊಳ್ತಾನೆ ಡಿಲೇ ಮಾಡ್ತಾ ಇರ್ತಾರೆ. ಹಾಗಾಗಿ ಯೋಗ ಬರಬೇಕು, ಆಮೇಲೆ ಯೋಗ್ಯತೆ ಅಂದರೆ ಸಿದ್ಧತೆ ಆಗಬೇಕು. ಇದೆರಡು ಆದ್ರೆ ವಿವಾಹ ಮುಂದುವರಿಯುತ್ತೆ, ಇಲ್ಲದ್ರೆ ಮುಂದುವರಿಯಲ್ಲ. ಆಮೇಲೆ ಎರಡನೇದು ಕಾರ್ಮಿಕ್ ಟೈಮಿಂಗ್ ಡಿಲೇ ಅಂತೇವೆ, ಪ್ರಾರಬ್ಧ ಕರ್ಮದಿಂದ ಉಂಟಾಗುವಂಥ ವಿಳಂಬ. ಇದು ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ಬದಲಾಯಿಸಲಿಕ್ಕೆ ಆಗದೇ ಇರುವಂಥ ಭಾಗ. ಸಮಯ ಮಾತ್ರ ಬದಲಾಯಿಸ್ತದೆ. ಇದರಿಂದ ಏನಾಗುತ್ತೆ ಅಂದರೆ, ಇದು ಮದುವೆ ಏನೂ ರದ್ದಾಗೋದಿಲ್ಲ. ಅಂದರೆ ತುಂಬ ಎಕ್ಸೆಪ್ಷನಲ್ ಕೇಸ್ ಇದ್ರೇನೆ. ಮದುವೆ ಆಗೋದಿಲ್ಲ ಅಂತಂಬೋದು ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಮಾನಸಿಕವಾಗಿ ಸಿದ್ಧನಾಗಿರೋದಾಗ ಪ್ರಾಬ್ಲಮ್. ನನ್ನ ಜಾತಕದಲ್ಲಿ ವಿವಾಹ ಯೋಗ ಇಲ್ವೇನೋ ರೀ, ಇಲ್ಲವೇ ಇಲ್ವಾ, ಯಾಕೆ ಮದುವೆ ಆಗ್ತಾ ಇಲ್ಲ? ಇದು ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಅವನ ಮನಸ್ಸಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ರಿಕ್ವೈರ್ಮೆಂಟ್, ಯಾಕಂದರೆ ಪ್ರಾರಬ್ಧ ಕರ್ಮದಿಂದ ಏನು ಉಂಟಾಗತ್ತೆ ಗೊತ್ತಾ? ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ತಕ್ಕಂತೆ ಇರುವಂಥ ಹುಡುಗ ಅಥವಾ ಹುಡುಗಿ ಸಿಗದೇ ಇರ್ಬೋದು, ಅಷ್ಟೇ ಹೊತ್ತು ಮದುವೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಮದುವೆ ಯಾವಾಗತ್ತೆ? ನಮ್ಮ ರಿಕ್ವೈರ್ಮೆಂಟ್ಸ್ ಕಡಿಮೆ ಮಾಡಿಕೊಂಡಾಗ. ಆದರೆ ಮನುಷ್ಯ ತನ್ನ ರಿಕ್ವೈರ್ಮೆಂಟ್ ಕಡಿಮೆ ಮಾಡ್ಕೊಡೋದಿಲ್ಲ. ಮದುವೆ ಆಗ್ಲಾದ್ರೂ ಪರವಾಗಿಲ್ಲ, ನಾನು ರಿಕ್ವೈರ್ಮೆಂಟ್ ಕಡಿಮೆ ಮಾಡ್ಕೊಡೋದಿಲ್ಲ ಅಂತ ಹೇಳ್ತಾಳೆ. ಇದು ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಸ್ವಯಂಕೃತ ಅಪರಾಧ ಅಂತ ಹೇಳ್ತೇವೆ, ಫ್ರೀ ವಿಲ್ ಡಿಲೇ ಅಂತ ಹೇಳ್ತೇವೆ. ಇದು ನೀವು ಅಂಡರ್ಲೈನ್ ಮಾಡಿ ಇಟ್ಟುಕೊಳ್ಳಿ. ಬಹಳ ಜನ ಮದುವೆ ಆಗೋ ಯೋಗ ಇಲ್ವಾ ಅಂತ ಕೇಳ್ತಾರೆ. ಮದುವೆ ಆಗೋ ಯೋಗ ಎಲ್ಲರಿಗೂ ಇರುತ್ತೆ, ಆದರೆ ಪ್ರತಿಯೊಬ್ಬನಿಗೂ ಮಾಡ್ಕೋಬೇಕು ಬೇಡುವ ಎಂಬ ಸ್ವಾತಂತ್ರ್ಯ ಇರುತ್ತೆ. ಅದರಿಂದಾನೇ ಬೇಡ ಅಂತಾನೆ. ಎಷ್ಟು ಜಾತಕ ಕೆಟ್ಟು ಹೋಗಿದ್ರು ಕೂಡ ಅಂಥವರಿಗೆ ಕೂಡ ಮದುವೆ ಆಗತ್ತೆ, ಯಾವಾಗ ಅವ್ರು ಒಪ್ಪಿ ಮದುವೆ ಮಾಡಿಕೊಂಡಾಗ. ಇಲ್ಲದಿದ್ರೆ ನನಗೆ ರಿಕ್ವೈರ್ಮೆಂಟ್ ಬೇಕಾ, ಇದಂತ ಸಿಗ್ತಾ ಇಲ್ಲ ಅಂದ್ರೆ ಯಾರು ಮದುವೆ ಮಾಡ್ಕೊಳ್ಳೋದೇ ಇಲ್ಲ, ಹಂಗೆ ಎದ್ದು ಬಿಡ್ತಾರೆ. ಅದು ಕರ್ಮದಿಂದ ಸಂಬಂಧಪಟ್ಟದ್ದಲ್ಲ, ಭಗವಂತಗೋ ಜಾತಕಕ್ಕೋ ಸಂಬಂಧಪಟ್ಟದ್ದಲ್ಲ. ಸೊ ಹಾಗಾಗಿ 7ನೇ ಭಾವದ ಒಂದು ವೇಳೆ ದೌರ್ಬಲ್ಯವಾಗಿದ್ರೆ, ವೀಕ್ ಆಗಿದ್ರೆ, 7ನೇ ಭಾವಾಧಿಪತಿ ಮೇಲೆ ಪಾಪಗ್ರಹಗಳ ಸಂಯೋಗ ಅಥವಾ ದೃಷ್ಟಿ ಇದ್ರೆ, ಸಪ್ತಮ ಸ್ಥಾನ ಏನು ಹೇಳುತ್ತೆ? ಪೂರ್ವಜನ್ಮ ಪುಣ್ಯ ಹೇಳುತ್ತಲ್ವಾ? ಅದು ವೀಕ್ ಆಗಿತ್ತು ಅಂದ್ಕೊಳ್ಳಿ, ನಿಮಗೆ ರಿಕ್ವೈರ್ಮೆಂಟ್ಸಿಗಿದ್ದಂಥ ಸಂಬಂಧಗಳು ಬರದೇ ಇರ್ಬೋದು, ಅಥವಾ ಬಂದ ಸಂಬಂಧಗಳು ನೀವು ಮಾಡಿಕೊಳ್ಬೋದು, ಅಥವಾ ನಿಮ್ಮ ರಿಕ್ವೈರ್ಮೆಂಟನ್ನು ನೀವು ಕಡಿಮೆ ಮಾಡಿಕೊಳ್ಬೋದು. ಆದರೆ ರಿಕ್ವೈರ್ಮೆಂಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾರು ಸಿದ್ಧ ಇರಲ್ಲ.
ಅದು ಫ್ರೀ ವಿಲ್ ಡಿಲೇ. ಕೆಲವೊಮ್ಮೆ ಶನಿಯ ಪ್ರಭಾವ, ಶನಿ ಗ್ರಹ ಅಂದ್ರೇ ಆಲಸ್ಯ, ವಿಳಂಬ, ಹಾಗಾಗಿ ಅದರ ಕೂಡ ನಿಧಾನ ಆಗತ್ತೆ. ಆದರೆ ನಿರಾಕರಣೆ ಅಲ್ಲ. ಕುಜದೋಷದ ಪ್ರಭಾವದಿಂದ ಕೂಡ ಡಿಲೇ ಆಗತ್ತೆ. ಶುಕ್ರನ ಬಲಹೀನವಾಗಿರೋದು, ನವಾಂಶದಲ್ಲಿ 7ನೇ ಭಾವ ಬಲಹೀನವಾಗಿರೋದು, ಇದೆಲ್ಲ ಕೂಡ ಡಿಲೇಗೆ ಕಾರಣ ಅಷ್ಟೇ. ಯಾವಾಗ ಡಿಲೇ ಆಗತ್ತೋ ನಮ್ಮ ರಿಕ್ವೈರ್ಮೆಂಟ್ಸ್ ಅನ್ನು ಕಾಂಪ್ರಮೈಸ್ ಆಗಬೇಕು, ಆವಾಗ ಮದುವೆ ಆಗತ್ತೆ. ಜಾತಕ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಬೇಕಾದ್ರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಇಟ್ಕೊಂಡ್ರೆ ಆ ಸಮಯ ಬಂದಾಗ ಅದು ಹಾಗೇ ಆಗ್ತದೆ. ಹಾಗಾಗಿ ಜಾತಕ ಚೆನ್ನಾಗಿಲ್ಲ ಅಂತಂದ್ರೆ ರಿಕ್ವೈರ್ಮೆಂಟ್ಸ್ ನಿಮಗೆ ಬೇಕಾದಂತ ಸಿಗುವುದು ಕಷ್ಟ, ಸ್ವಲ್ಪ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ವಿಳಂಬ ಅಂತ ಅಂಬೋದು ಒಂದು ವಿನ್ಯಾಸವೇ ಹೊತ್ತು ನಿರಾಕರಣೆ ಅಲ್ಲ. ಇದು ಡಿಲೇ ಈಸ್ ಎ ಡಿಸೈನ್, ನಾಟ್ ಎ ಡಿನೈಲ್. ಪ್ರಾರಬ್ಧವು ಸರಿಯಾದಂಥ ವ್ಯಕ್ತಿಯನ್ನ ಸರಿಯಾದಂಥ ಸಮಯದಲ್ಲಿಯೇ ಕರೆತರ್ತದೆ. ಅವನ ಟೈಮ್ ಬಂದಾಗೆ ಮದುವೆ ಆಗ್ತದೆ. ಆ ಸಮಯದಲ್ಲಿ ಅವನು ಮೆಂಟಲಿ ಫಿಟ್ ಆಗಿರಬೇಕು, ಸಂಬಂಧಗಳು ಬರಬೇಕು, ಅವಾಗ ಎಸ್ ಅನ್ಬೇಕು. ಇದರಲ್ಲಿ ಯಾವುದೊಂದಿಲ್ಲದ್ರೂ ಕೂಡ ಮದುವೆ ನಡೆಯೋದಿಲ್ಲ. ಮತ್ತೆ ಮೂರನೇದು ಮಾನಸಿಕವಾಗಿ ಅಂತರಂಗದ ಸಿದ್ಧತೆ. ಹೇಳಬೇಕಾದ್ರೆ ವಿವಾಹದ ಸಮಯದ ವಿಷಯದಲ್ಲಿ ಇದು ನಿರ್ಣಾಯಕವಾಗಿರುವಂಥದ್ದು. ಬಹಳ ಜನ ಸೆಲ್ಫ್ ಐಡೆಂಟಿಟಿ ಸ್ಪಷ್ಟತೆ ಇರೋದಿಲ್ಲ. ನನಗೇನು ಬೇಕು, ಎಂಥ ಸಂಬಂಧ ಬೇಕು, ಕ್ಲಾರಿಟಿ ಇರೋದಿಲ್ಲ. ಮದುವೆ ಅಂತಂದರೆ ಜವಾಬ್ದಾರಿ ಎಂಬಂಥ ಅರಿವು ಇಲ್ಲದೆ ಇರೋದು, ಒಂದು ರೆಸ್ಪಾನ್ಸಿಬಿಲಿಟಿ ಅದು ಗೊತ್ತಿಲ್ಲದೆ ಇರೋದು, ಆವಾಗ ಕೂಡ ಮದುವೆ ಡಿಲೇ ಆಗ್ತದೆ. ಆಮೇಲೆ ಪ್ರೀತಿ ಮತ್ತು ಬಾಂಧವ್ಯ, ಲವ್ ಆ್ಯಂಡ್ ಅಟ್ಯಾಚ್ಮೆಂಟ್, ಈ ನಡುವೆ ಬಂದಂಥ ಗೊಂದಲ. ಸೊ ಪ್ರೀತಿ ಅಟ್ಯಾಚ್ಮೆಂಟ್ ಅಂತಬೋದು ಬಹಳ ಜನ ಇದು ಇವತ್ತಿನ ಪ್ರೀತಿ ಮಾಡಿಕೊಳ್ಳೋದು ತುಂಬ ಗೊಂದಲಗೊಳ್ಳುವಂಥದ್ದು. ಆಮೇಲೆ ಒಂಟಿತನವಾಗಿದ್ದೇನೆ, ಹಾಗಾಗಿ ಮದುವೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಆಗ್ತಾರೆ. ನಿಜವಾಗ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಆದ್ರೆ ಒಬ್ಬನೇ ಆಗ್ಬಿಡ್ತಾನೆ, ನಾ ಇಲ್ಲದ್ರೆ ನನ್ನ ಮಗ ಒಬ್ಬನೇ ಆಗ್ಬಿಡ್ತಾನೆ, ನನ್ನ ಮಗಳು ಒಬ್ಬಳೇ ಆಗ್ಬಿಡ್ತಾಳೆ, ಈ ರೀತಿ ನಿರ್ಧಾರ ತಗೊಳ್ಳೋದು. ಇದರಿಂದ ಏನಾಗತ್ತೆ, ಮಕ್ಕಳಿಗೆ ಇಷ್ಟ ಇರಲ್ಲ, ಆದರೆ ಇವ್ರು ನಿರ್ಧಾರ ತಗೊಂಡ್ಬಿಡ್ತಾರೆ. ಆಮೇಲೆ ಸಮಾಜದಿಂದ ಒತ್ತಡದಿಂದ ಆತುರ ಪಡೋದು. ಆ ಟೈಮಿಗೆ ಬಂದಾಗ ಹಾಗೇ ಆಗ್ತದೆ. ಆದರೆ ಒಂಟಿತನವಾಗಿದ್ದಾನೆ, ಇಷ್ಟು ದಿನ ಅಂತ ಇರ್ತಾರೆ, ಮದುವೆ ಮಾಡಿಬಿಡೋಣ ಬೇಗ. ಆದರೆ ಸಮಾಜನ ಎಲ್ಲರೂ ಕೇಳ್ತಾ ಇದ್ದಾರೆ, ಮಾಡಿಬಿಡೋಣ. ಈ ಲವ್ ಮಧ್ಯೆ ಅಟ್ಯಾಚ್ಮೆಂಟ್ ಇದೆಲ್ಲ ಗಲಾಟೆ ಯಾಕೆ, ಮಾಡಿಬಿಡೋಣ. ಮದುವೆ ಅಂತಂದಬೋದು ಒಂದು ಜವಾಬ್ದಾರಿ ಗೊತ್ತಿಲ್ಲದೆ ಇಲ್ಲಂದ್ರೆ ಆತರ ಪಡೋದು. ಅಸಲು ಸೆಲ್ಫ್ ನಾನಂದ್ರೆ ಏನು ಸ್ಪಷ್ಟತೆ ಇಲ್ಲದೆ ಮುಂದುವರಿಯೋದ್ರಿಂದ ಏನಾಗುತ್ತೆ, ಮದುವೆ ತನ್ನಷ್ಟಕ್ಕೆ ತಾನೇ ಡಿಲೇ ಆಗ್ತದೆ. ಮದುವೆ ಅಂತಂಬೋದು ವಯಸ್ಸು ಸರಿಯಾದಾಗ ಅಲ್ಲ, ಪಕ್ವತೆ ಬಂದಾಗ ವಿವಾಹ ಆಗ್ತದೆ. ಕೇವಲ ವಯಸ್ಸಿನ ಮೇಲೆ ನಿರ್ಧಾರ ಮಾಡಬಾರ್ದು. ಈಗಿನ ಕಾಲ ಹಂಗೆ ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ಹಂಗಿಲ್ಲ. ಇವತ್ತು ಸ್ಥಿತಿ ಆ ರೀತಿ ಆಗ್ಬಿಟ್ಟಿದೆ. ಮತ್ತೆ ಇನ್ನು ಸೆಲ್ಫ್ ಐಡೆಂಟಿಟಿ ಬಗ್ಗೆ ನಾವು ನೋಡಿದ್ರೆ, ಸೆಲ್ಫ್ ಐಡೆಂಟಿಟಿ ಅಂದರೆ ನಾನು ಯಾರು, ನನ್ನ ಜೀವನದಲ್ಲಿ ಮುಖ್ಯವಾದದ್ದು ಯಾವುದು, ನನ್ನ ಮೌಲ್ಯಗಳೇನು, ನಾನು ಹೇಗೆ ಬದುಕಬೇಕು, ಇಷ್ಟಪಡಬೇಕು, ಈ ಪ್ರಶ್ನೆಗಳಿಗೆ ಮನಸ್ಸಿನಲ್ಲಿ ಸ್ಪಷ್ಟತೆ ಕೆಲವೊಂದು ಜನಕ್ಕೆ ಇರಲ್ಲ. ಐಡೆಂಟಿಟಿ ಕ್ಲಾರಿಟಿ ಇರಲ್ಲ. ಸೊ ಸ್ಪಷ್ಟತೆ ಇಲ್ಲದಿದ್ದರೆ ಏನಾಗ್ತದೆ, ವ್ಯಕ್ತಿ ತನ್ನೊಳಗೆ ಸಂಶಯದಲ್ಲಿರ್ತಾನೆ. ಕೆರಿಯರ್ ಮುಖ್ಯವಾ, ಕುಟುಂಬ ಮುಖ್ಯವಾ? ಭಾಳ ಜನ ಇವತ್ತು ಕೇಳೋದು ಅದೇ ಪ್ರಶ್ನೆ. ಜನ್ಸಿ ಜನ್ರೇಷನ್ ನೀವು ಕೇಳಿ, ನನ್ನ ಕೆರಿಯರ್ ಮುಖ್ಯ ರೀ, ಫ್ಯಾಮಿಲಿ ಅಷ್ಟು ಮುಖ್ಯ ಅಲ್ಲ. ಯಾಕೆಂದರೆ ಸೆಲ್ಫ್ ಐಡೆಂಟಿಟಿ ಕ್ಲಾರಿಟಿ ಇರಲ್ಲ. ನಾನು ಇನ್ನೂ ಸೆಟ್ಲ್ ಆಗಬೇಕು ಅಥವಾ ಕೆರಿಯರ್ ಎಕ್ಸ್ಪ್ಲೋಸ್ ಮಾಡಬೇಕು, ಕನ್ಫ್ಯೂಷನ್. ನಾನು ಕಮಿಟ್ಮೆಂಟ್ ಸಿದ್ಧನೇ ಇದ್ದೇನೆ, ಯಾವ ರೀತಿ ಅಂತ ಸಂಗಾತಿಯೊಂದಿಗೆ ನಾನು ಸಂತೋಷವಾಗಿರ್ತೇನೆ, ಎಂಥ ಹುಡುಗಿ ಬೇಕು ನನಗೆ, ಈ ಕ್ಲಾರಿಟಿ ಭಾಳ ಜನಕ್ಕಿರಲ್ಲ. ಇಂತಹ ಗೊಂದಲದಿಂದ ಡಿಸಿಷನ್ ತಗೊಳ್ಳಿಕ್ಕಾಗದೆ ಬಹಳ ಜನಕ್ಕೆ ಡಿಲೇ ಆಗ್ತದೆ. ಇದೆಲ್ಲ ಕೂಡ ವಿವಾಹ ಸಮಯದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಜಾತಕದಲ್ಲಿ ಯೋಗ ಇದೆ, ದಶ ಕೂಡ ವಿವಾಹಕ್ಕೆ ಪೂರಕವಾಗಿದೆ. ಆದರೆ ಏನಾಗುತ್ತೆ ಗೊತ್ತಾ, ಆ ವ್ಯಕ್ತಿ ಬಂದಂಥ ಎಲ್ಲ ಸಂಬಂಧಗಳನ್ನ ತಿರಸ್ಕಾರ ಮಾಡ್ತಾ ಇರ್ತಾನೆ. ಸಣ್ಣ ಸಣ್ಣ ಕಾರಣಗಳಿಗೆ ನನಗಷ್ಟು ಐ ಆಮ್ ನಾಟ್ ಶೋರ್ ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ಬೇಕು ಅಂತ ಮುಂದೂಡ್ತಾ ಇರ್ತಾರೆ. ಇವತ್ತು ಬಂದಿರೋ ಸಮಸ್ಯೆ ಇದೆ. ಯಾಕೆ, ಸೆಲ್ಫ್ ಐಡೆಂಟಿಟಿ ಕ್ಲಾರಿಟಿ. ಮದುವೆ ಅಂತ ಅಂಬೋದು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಥರ ಆಗ್ತದೆ. ಹೊರಗೆ ಇದೇನಾಗತ್ತೆ ಕಾಣುತ್ತೆ, ವಿಳಂಬವಾಗಿ ಕಾಣುತ್ತೆ. ಯಾಕ್ರಿ, ಜಾತಕ ಚೆನ್ನಾಗಿಲ್ವೇನು, ಇನ್ನು ಮದುವೆ ಆಗ್ತಾ ಇಲ್ಲ. ಬಟ್ ಇಂಟರ್ನಲ್ ಕಾರಣಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಜಾತಕದ ಮೇಲೆಯೋ ಜ್ಯೋತಿಷ್ಯನ ಮೇಲೆಯೋ ಭಗವಂತನ ಮೇಲೋ ಹಾಕ್ಬಿಡ್ತಿದ್ದಾರೆ. ಇದು ವೈಯಕ್ತಿಕವಾದ ದೋಷ. ಅವರಿಗೆ ಸರಿಯಾದಂಥ ಸಮಯದಲ್ಲಿ ಇದ್ಯಾವುದೂ ಕಲಿಸಿಕೊಡದೇ ಇದ್ದರೆ, ಸೆಲ್ಫ್ ಐಡೆಂಟಿಟಿ ಅಂತಂಬೋದು ತಂದೆ ತಾಯಿಗಳು ಕಲಿಸಿಕೊಡದೇ ಇದ್ದಿದ್ರೆ ಅವರೇನಂತಾರೆ, ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾರೆ. ಕುಟುಂಬ ಅಂದ್ರೇನೋ ಗೊತ್ತಾಗೋದಿಲ್ಲ. ಯಾವಾಗ ಕೆರಿಯರ್ ಪ್ರಯಾರಿಟಿ ಕೊಡಬೇಕು,
ಗೊತ್ತೇ ಇಲ್ಲ. ಅಪ್ಪ ಅಮ್ಮಂದ್ರೆ ಮಕ್ಕಳಿಗೆ ಹೇಳ್ಕೊಡಲ್ಲ, ನಮ್ಮ ಪುಸ್ತಕಗಳಲ್ಲಿ ಇರಲ್ಲ. ಆ ರೀತಿ ದಂಪತಿಗಳು ನಮಗೆ ಸಮಾಜದಲ್ಲಿ ಕಾಣಲ್ಲ. ಮದುವೆ ಅಂತ ಅಂಬೋದೊಂದು ಆದರ್ಶವಾದದ್ದು ಅಂತ ನಿಮಗೆ ದಂಪತಿಗಳು ಎಲ್ಲಿ ಕಾಣ್ತಾರೆ? ಕಾಣೋದೇ ಇಲ್ಲ. ನಿಜವಾಗಿದು ಆಂತರಿಕ ಗೊಂದಲದ ವಿಳಂಬ ಅಂತ ಹೇಳ್ತಾರೆ, ಇನ್ನರ್ ಕನ್ಫ್ಯೂಷನ್ ಡಿಲೇ. ಇದಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧ ಇಲ್ಲ. ಸೊ ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಯಾಕೆ ಹೀಗೆ? ಸೆಲ್ಫ್ ಐಡೆಂಟಿಟಿ ಕ್ಲಾರಿಟಿ ಇಲ್ಲದೆ ಇದ್ರೆ ಇರುವುದು ಸಾಧಾರಣವಾಗಿ ಈ ಕೆಳಗಿನ ಕಾರಣದಿಂದ. ಏನಾಗುತ್ತೆ, ಚೈಲ್ಡ್ಹುಡ್ಡಲ್ಲೇ ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಇಲ್ಲದೆ ಇರು. ತಂದೆ ತಾಯಿಗಳು ಇದೇ ಓದಬೇಕು, ನೀನು ಇದೆಲ್ಲ ಬೇಡ, ನಿಂಗೆ ಅದೆಲ್ಲ ಬೇಕಾಗಿಲ್ಲ, ಓದು ಅಷ್ಟೇ, ಬೇರೆ ವ್ಯವಹಾರ ನಿಂಗೆ ಯಾಕೆ ಅಂತ ಹೇಳೋದು. ಆಮೇಲೆ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ಪರ್ಸನಾಲಿಟಿ ಡಿಸೈರ್, ಈ ಕಾನ್ಫ್ಲಿಕ್ಟ್ ಯಾವಾಗೂ ಇದ್ದೇ ಇರುತ್ತೆ. ಆಮೇಲೆ ಕೆರಿಯರ್ ಐಡೆಂಟಿಟಿಗಿಂತಲೂ ಇನ್ನು ನಾನು ಸೆಟ್ಲ್ ಆಗಿಲ್ವಲ್ಲ. ಆಮೇಲೆ ಪಾಸ್ಟ್ ಎಮೋಷನ್ಸ್ ಹರ್ಟ್ ಮಾಡ್ತವೆ. ಯಾರನ್ನೋ ಲವ್ ಮಾಡಿಬಿಟ್ಟಿರ್ತಾನೆ, ಆ ಲವ್ ಮಾಡಿದವ್ರು ಬಿಟ್ಟು ಹೋಗಿರುತ್ತೆ, ನಾನು ನನ್ನ ಜೀವನದಲ್ಲಿ ಬೇರೆ ಹೆಂಡತಿಯನ್ನು ಊಹಿಸ್ಕೊಳ್ಳಲ್ಲ, ಬೇರೆ ಗಂಡನ್ನು ಊಹಿಸ್ಕೊಳ್ಳಲ್ಲ, ಈ ರೀತಿ ಭಾಳ ಜನ ಡಿಲೇ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು 2-3 ವರ್ಷ ಆಮೇಲೆ ಮತ್ತೆ ಮಾಡ್ಕೊಳ್ತಾರೆ. ನಾನು ಹಿಂಗೆ ಎದ್ದು ಬಿಡ್ತೇನೆ ಅಂತ ಡಿಸಿಷನ್ ತಗೊಳ್ತಾರೆ. ಅಂಥವರೆಲ್ಲ ಮದುವೆ ಮಾಡ್ಕೊಂಡವರು ಇದ್ದಾರೆ, ಬಟ್ ಟೈಮ್ ತಗೊಳತ್ತೆ. ಆಮೇಲೆ ನನ್ನ ಕೈಲಾಗತ್ತಾ ಮದುವೆ ಮಾಡ್ಕೊಳ್ಳೋಕ್ಕೆ, ನಾನು ಹ್ಯಾಂಡಲ್ ಮಾಡ್ಲಿಕ್ಕಾಗತ್ತಾ, ಸೆಲ್ಫ್ ವರ್ತಿನೆಸ್ ಇಶ್ಯೂ, ಇದೆಲ್ಲ ಕೂಡ ಮನುಷ್ಯನಿಗಿರೋ ಸಮಸ್ಯೆಗಳು. ಅದಕ್ಕೆ ವಿವಾಹ ಅಂತಂಬುದು 3 ಶಕ್ತಿಗಳ ಸಂಯೋಜನೆಯಿಂದ ನಡೆಯುತ್ತೆ. ಒಂದು, ಜಾತಕದಲ್ಲಿ ಗ್ರಹಯೋಗ ಇರಬೇಕು, ಪ್ಲಸ್ ವ್ಯಕ್ತಿಯ ನಿರ್ಧಾರ ಇರಬೇಕು, ಫ್ರೀ ವಿಲ್, ಹುಡುಗ ಸಿದ್ಧವಾಗಿರಬೇಕು, ಮತ್ತೆ 3ನೇದು ಪ್ಲಸ್ ಆಂತರಿಕ ಸಿದ್ಧತೆ, ಮೆಚೂರಿಟಿ ಇರಬೇಕು. ಇಲ್ಲದಿದ್ದರೆ ಮದುವೆ ಮಾಡಿಕೊಳ್ತಾರಷ್ಟೇ, ನಿಲ್ಲುವುದಿಲ್ಲ. ಇವತ್ತೆಲ್ಲರಿಗೂ ಮದುವೆ ಆಗ್ತಾ ಇದೆ, ಎಲ್ಲಿ ನಿಲ್ತಾ ಇದೆ? ಯಾಕೆ? ಮೆಚೂರಿಟಿ ಇಲ್ಲ. 2ನೇದು ಫ್ರೀ ವಿಲ್ ಇಲ್ಲ. ಇದಿದ್ರೂ ಕೂಡ ಜಾತಕದಲ್ಲಿ ಯೋಗ ಇಲ್ಲ. ಈ 3ರಲ್ಲಿ ಯಾವುದಿಲ್ಲದ್ರೂ ಕೂಡ ಮದುವೆ ಅಂತಂಬೋದು ಡಿಲೇ ಆಗತ್ತೆ. ಎಷ್ಟು ಡಿಲೇ ಆಗತ್ತೆ ಅಂತಂದರೆ, ಇನ್ನು ಬೇಡಪ್ಪ ನನಗೆ ಏಜ್ ಆಯ್ತು, ಇನ್ನೇನು ಮದುವೆ ಮಾಡ್ಕೊಳ್ತೇನೆ ಅಂತ ಅಂಬೋಷ್ಟು ಡಿಲೇ ಆಗ್ತದೆ. ಎಷ್ಟೋ ಜನ ಹಣ ಇದ್ದವರು 70-80ರಲ್ಲೂ ಮದುವೆ ಮಾಡ್ಕೊಳ್ತಾರೆ. ಹಣ ಇಲ್ಲದೆ ಇದ್ದವರು 35ಕ್ಕೆ ಕೂಡ ಇನ್ನೇನು ಮದುವೆ ಮಾಡ್ಕೊಳ್ತೀನಿ ಅಂತ ಬಿಟ್ಟವರು ಇದ್ದಾರೆ. ಸೊ ಈ 3 ಹೊಂದಾಣಿಕೆಯಾದಾಗ ಮಾತ್ರ ವಿವಾಹ ನಡೆಯುತ್ತೆ. ಒಂದು ಇಲ್ಲದಿದ್ರೂ ಕೂಡ ವಿಳಂಬ ಆಗತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಗ್ರಹಯೋಗ ಇರಬೇಕು, ಪ್ಲಸ್ ವ್ಯಕ್ತಿಯ ನಿರ್ಧಾರ ಇರಬೇಕು, 3ನೇದು ಮೆಚೂರಿಟಿ ಇರಬೇಕು. ಇದರಲ್ಲಿ ಯಾವುದು ಒಂದಿಲ್ಲದ್ರೂ ನಿಮಗೆ ಮದುವೆ ಅಂತಂಬುದು ಲೇಟ್ ಆಗತ್ತೆ. ಹಾಗಾಗಿ ಜಾತಕದಲ್ಲಿ ಯೋಗ ಇದೆ, ದಶ ಬಂದಿದೆ, ಆದರೂ ಕೂಡ ಆ ವ್ಯಕ್ತಿ ಇನ್ನೂ ಸೆಟ್ಲ್ ಆಗಿಲ್ಲ ಅಂತಿರ್ತಾನೆ. ಇದನ್ನೇ ಸ್ವಯಂಕೃತ ಆಲಸ್ಯ ಅಂತಂತಾರೆ. ಮತ್ತು ಆ ವ್ಯಕ್ತಿ ವಿವಾಹಕ್ಕೆ ಸಿದ್ಧವಾಗಿದ್ದಾನೆ, ಮ್ಯಾಚಸ್ ಬರ್ತಾ ಇದೆ, ಆದರೂ ಕೂಡ ವಿವಾಹಕ್ಕೆ ಸಂಬಂಧಪಟ್ಟ ದಶೆ ಇನ್ನೂ ಬಂದಿಲ್ಲ. ಇದು ಪ್ರಾರಬ್ಧ ಕರ್ಮದಿಂದ ವಿವಾಹ ಲೇಟ್ ಆಗೋದನ್ನು ಸೂಚನೆ ಮಾಡ್ತದೆ. ಸೊ ಜ್ಯೋತಿಷ್ಯ ವಿವಾಹ ಯಾವಾಗತ್ತೆ ಎಂಬುದನ್ನು ಹೇಳುತ್ತದೆ, ಅಂದಾಜಾಗಿ ಹೇಳುತ್ತೆ. ಆದರೆ ನಮ್ಮ ಆಲೋಚನೆಗಳಿಗೆ ವಿವಾಹ ನಡೆಯುವಂತೆ ಮಾಡ್ತವೆ ಅಂತಂಬೋದು ಪ್ರಧಾನವಾಗಿ ನಾವು ತಿಳ್ಕೋಬೇಕು. ಆಮೇಲೆ ಇನ್ನು ನಾವು ಮೇನ್ ಪಾರ್ಟಿಗೆ ಬರೋಣ. ವಿವಾಹದ ಟೈಮಿಂಗ್ ಹೆಂಗೆ ಕಂಡುಹಿಡಬೇಕು? ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚನ್ನು ಮಾಡೋಣ. ಮ್ಯಾರೇಜ್ ಟೈಮಿಂಗ್, ವಿವಾಹ ಎಲ್ಲ ಬೇರೆದೆಲ್ಲ ಬಿಟ್ಬಿಡೋಣ, ಮುಖ್ಯವಾಗಿ ಮದುವೆ ತಗೊಳ್ಳೋಣ. ಯಾಕೆಂದರೆ ವಿವಾಹ ನಂಗೆ ಉಪನಯನ ಯಾವಾಗ ಆಗತ್ತೆ ನಮ್ಮ ಕೈಯಲ್ಲಿದೆ, ಅದಕ್ಕೆ ಯಾರ್ದೋ ಒಬ್ಬರದು ಇದು ಬೇಕಾಗಿಲ್ಲ. ಬಟ್ ವಿವಾಹ ಅಂದರೆ ಇಬ್ಬರದಲ್ವಾ, 2 ಫ್ಯಾಮಿಲಿ ನಿರ್ಧಾರ. ಆದ ಕಾರಣ ಟೈಮಿಂಗ್ ತುಂಬ ಮುಖ್ಯ ಆಗ್ತದೆ. ಸೊ ಮ್ಯಾರೇಜ್ ಟೈಮಿಂಗ್ ನೀವು ನೋಡಿದ್ರೆ ಒಂದೊಂದ ನೋಡ್ರಿ. ಫಸ್ಟ್ ಏನಾಗುತ್ತೆ, ಮ್ಯಾರೇಜ್ ಪ್ರಾಮಿಸ್, ವಿವಾಹ ಯೋಗ ಇದೆಯಾ ಇಲ್ವೋ ಅಂತಂಬೋದು ಮೊದಲು ಜಾತಕದಲ್ಲಿ ನೋಡಬೇಕು. ಜಾತಕದಲ್ಲಿ ಯಾರನ್ನ ಕೇಳಿದ್ರೆ ಇನ್ನೂ ಏನ್ರಿ ಮದುವೆ ಆಗ್ತಾ ಇಲ್ಲ ಅಂತ ಫಸ್ಟ್ ಜಾತಕ ನೋಡಿ. ಮೊದಲು ಟೈಮಿಂಗ್ ಅಲ್ಲ, ಫಸ್ಟ್ ಯೋಗ ಇದೆ ಅಂತ ನೋಡಬೇಕು. ವಿವಾಹ ಯೋಗ ಇದ್ದರೆ ಆ ದಶ ಬಂದಾಗ ಆಗೋಗ್ಬಿಡ್ತದೆ. ವಿವಾಹ ಯೋಗವೇ ಇಲ್ಲ ಅಂತಂದರೆ ಟೈಮಿಂಗ್ ಬಗ್ಗೆ ನೀನು ಆಲೋಚನೆ ಮಾಡ್ತೇವೆ. ಹಾಗಾಗಿ ನಾವು ನೋಡಬೇಕಾದ ಏನು ಅಂತಂದರೆ, ಸಪ್ತಮಾಧಿಪತಿ ಚೆನ್ನಾಗಿದ್ದಾನಾ, ಸಪ್ತಮ ಭಾವ ಚೆನ್ನಾಗಿದೆಯಾ. ಸಪ್ತಮ ಭಾವದಲ್ಲಿ ಪಾಪಗ್ರಹಗಳಿದ್ರು ಡಿಲೇ ಆಗುತ್ತೆ. ಸಪ್ತಮಾಧಿಪತಿ ಏನಾದರೂ ವೀಕ್ ಆಗಿದ್ರು, ಪಾಪ ಸಂಬಂಧ ಇದ್ರು, ಇವನ ರಿಕ್ವೈರ್ಮೆಂಟಿಗೆ ತಕ್ಕಂಥ ವ್ಯಕ್ತಿಗಳು ಬರೋದಿಲ್ಲ. ಅಥವಾ ಇವನು ಯಾರನ್ನ ಇಷ್ಟಪಡ್ತಾನೆ, ಈ ರಿಕ್ವೈರ್ಮೆಂಟ್ಸ್ ಈ ಹುಡುಗಿಯಲ್ಲಿ ಹುಡುಗಿನಲ್ಲಿ ತುಂಬ ಚೆನ್ನಾಗಿದೆ ಅಂತಂತಾನೆ, ಅವ್ರನ್ನೋ ಅಂತ ಹೇಳ್ತಾರೆ. ಸೊ ಈ ರೀತಿ ಆಗ್ತದೆ. ನೋಡ್ರಿ, ಯಾರಿದ್ರು ಬೇಡ ಬೇಡ ಅಂತಿದ್ದಾರೆ, ಎಷ್ಟು ಸಂಬಂಧಗಳು ನೋಡ್ತಾರೆ. ಫಸ್ಟ್ ಯೋಗ ಇದೆಯಾ ನೋಡಬೇಕು.
ಸಪ್ತಮಾಧಿಪತಿ ಯೋಗ ಇಲ್ಲದೇ ಇದ್ದರೆ ನಾವು ಇಷ್ಟಪಡೋದ್ರೆ ಅಲ್ಲ, ನಮ್ಮನ್ನು ಯಾರು ಹುಡ್ಕೊಂಡು ಬಂದು ಮಾಡಿಕೊಳ್ತಾರೋ ಅವರನ್ನು ಮದುವೆ ಮಾಡ್ಕೋಬೇಕು. ಯಾಕಂದರೆ ನಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂತ ನಡೆಯಲ್ಲ ಅಲ್ಲಿ. ಆದರೆ ಸಮಾಜ ಇವತ್ತು ಅದು ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಮದುವೆಯನ್ನ ಮಾಡ್ಕೊಳ್ಳೋದಿಲ್ಲ ಇರ್ತೇನೆ ಹೊತ್ತು ನನ್ನ ರಿಕ್ವೈರ್ಮೆಂಟ್ಸ್ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಗಟ್ಟಿ ಕೂತ್ಬಿಟ್ಟಿರ್ತಾರೆ. ಇದೊಂದು ಕಾರಣ. ಮೂರನೇದು, ಗಂಡಸರ ಜಾತಕದಲ್ಲಿ ಶುಕ್ರ, ಹೆಂಗಸರ ಜಾತಕದಲ್ಲಿ ಗುರು. ದಾಂಪತ್ಯಕ್ಕೆ ಇಬ್ಬರು ಶುಕ್ರನೇ. ಆದರೆ ನೋಡೋ ವಿಚಾರಕ್ಕೆ ಬಂದಾಗ ಮದುವೆಗೆ ಒಪ್ಪಬೇಕಲ್ಲ, ಆ ವಿಚಾರಕ್ಕೆ ಸ್ತ್ರೀ ಪುರುಷರಿಗೆ ಒಬ್ಬರಿಗೊಬ್ಬರು ಆಕರ್ಷಣೆ ಬರಬೇಕಲ್ಲ. ಅದಕ್ಕೆ ಶುಕ್ರ ಗುರುವನ್ನು ನೋಡೋದಂತೂ, ಇಲ್ಲದ್ರೆ ಶುಕ್ರನ್ನೇ ನೋಡೋದು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮದುವೆ ಯಾಕೆ ಮಾಡ್ಕೊಳ್ತೀವಿ? ಒಂದು ಏನೋ ಶಾರೀರಿಕವಾದಂಥ ಒಂದು ಬೈಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಅಲ್ವಾ. ಆ ಬೈಕೆಗಳನ್ನು ಸೂಚನೆ ಮಾಡೋನು ಯಾರು? ಶುಕ್ರನೇ. ಹಾಗಾಗಿ ಎರಡು ಜಾತಕದಲ್ಲೂ ಶುಕ್ರ ನೋಡಿದ್ರು ಏನು ತೊಂದರೆ ಇಲ್ಲ. ಪ್ರಾಚೀನ ಕಾಲದಲ್ಲಾಗಲಿ ಗುರು ನೋಡ್ತಾ ಇದ್ರು, ಯಾಕಂದ್ರೆ ಸ್ವಲ್ಪ ಧರ್ಮ ಕೂಡ ಬೇಕಾದಕ್ಕೆ. ಈಗ ಎಲ್ಲಿದೆ? ಈಗ ಮದುವೆ ಅಂತಂದ್ರೆ ಇಂಟರ್ ಕೋರ್ಸು, ಇಂಟಿಮೇಟ್ ಇಷ್ಟೇ. ಸೊ ಆಮೇಲೆ ನವಾಂಶದಲ್ಲಿ ಸಪ್ತಮ ಸ್ಥಾನ ಅಂದರೆ ಸಪ್ತಮಾಧಿಪತಿ ಚೆನ್ನಾಗಿರ್ಬೇಕು, ಸಪ್ತಮ ಸ್ಥಾನ ಚೆನ್ನಾಗಿರ್ಬೇಕು, ಶುಕ್ರ ಚೆನ್ನಾಗಿರ್ಬೇಕು, ನವಾಂಶದಲ್ಲಿ ಸಪ್ತಮ ಭಾವ ಬಲವಾಗಿರಬೇಕು, ಅಟ್ಲೀಸ್ಟ್ ಶುಭಗ್ರಹ ಸಂಬಂಧ ಬಂದಿರಬೇಕು. ಈ ರೀತಿ ಇದ್ರೆ ಯೋಗ ಇದ್ದಂಗೆ ಖಂಡಿತ ಮದುವೆ ಆಗತ್ತೆ. ಫಸ್ಟ್ ಯೋಗ ಇದೆಯಾ ಇಲ್ಲೋ ಚೆಕ್ ಮಾಡ್ಕೊಳ್ಳೋಣ. ಒಂದು ವೇಳೆ ಯೋಗ ಇಲ್ಲದೆ ಇದ್ರೆ ಟೈಮಿಂಗ್ ಬಗ್ಗೆ ಮಾತಾಡೋದೇ ಅರ್ಥರಹಿತ. ಡಿಲೇ ಆಗುತ್ತೆ ಅಂತ ಸ್ಟ್ರೈಟ್ ಅವೇ ಹೇಳ್ತೇವೆ. ಎಷ್ಟು ಡಿಲೇ ಆಗುತ್ತೆ? 1 ತಿಂಗಳ, 1 ವರ್ಷವ, 2 ವರ್ಷವ? ರಿಕ್ವೈರ್ಮೆಂಟ್ ಈ ಥರ ಬರುತ್ತೆ, ಅದು ನೀನು ಎಸ್ ಅನ್ನೋರ್ಗೂ ಡಿಲೇ ಆಗುತ್ತೆ ಅಷ್ಟೇ. ಅದು ಅವ್ರಿಗೆ ನೋವಾಗುತ್ತೆ ಇದನ್ನು ಹೇಳಿಬಿಟ್ರೆ, ಆದರೆ ಡಿಲೇ ಆಗುತ್ತೆ ಅಂತ ಹೇಳ್ತೇವೆ ಅಪ್ರಾಕ್ಸಿಮೇಟ್ಲಿ. ಇನ್ನೊಂದು ಎರಡನೇ ಹಂತದಲ್ಲಿ ನಾವೇನು ಮಾಡ್ತೇವೆ, ಸೊ ವಿಳಂಬ ಅಥವಾ ಸಕಾಲದಲ್ಲಿ ವಿವಾಹದ ಸೂಚನೆ ಹೆಂಗೆ ಗೊತ್ತಾಗುತ್ತೆ? ಎರ್ಲಿ ಮ್ಯಾರೇಜ್ ಹೆಂಗೆ ಕಂಡಿಡ್ತೇವೆ, ಡಿಲೇ ಮ್ಯಾರೇಜ್ ಹೆಂಗೆ ಕಂಡಿಡ್ತೇವೆ? ಎರ್ಲಿ ಮ್ಯಾರೇಜ್ ನೋಡಿ, ಸಪ್ತಮಾಧಿಪತಿ ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ, ಜಾತಕದಲ್ಲಿ ಶುಕ್ರ ಬಲವಾಗಿದ್ದರೆ, ಸಪ್ತಮದ ಮೇಲೆ ಗುರು ದೃಷ್ಟಿ ಇದ್ದರೆ, ಚಂದ್ರ ಮತ್ತು ಶುಕ್ರ ಸಂಬಂಧ ಇದ್ರೆ, ಚಂದ್ರ ಅಂದ್ರೆ ಮನಸ್ಸು, ಶುಕ್ರ ಅಂದ್ರೆ ವಿವಾಹದ ಸುಖ, ಆ ಎರಡು ಸಂಬಂಧ ಇತ್ತಂದ್ಕೊಳ್ಳಿ, ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳೋಣ ಅಂತ ಪ್ರಿಪೇರ್ ಆಗಿರ್ತಾನೆ. ಅವನು ಯಾವ ಸಂಬಂಧ ಬಂದ್ರೂ ಸಾಧ್ಯವಾದಷ್ಟು ಎಸ್ ಅನ್ಲಿಕ್ಕೆ ಇಷ್ಟಪಡ್ತಾನೆ. ಇನ್ನ ನೋಡ್ಕೊಂತ ಹೋದ್ರೆ ಆಗುತ್ತೋ ಇಲ್ಲೋ, ಒಳ್ಳೆ ಹುಡುಗಿ ಚೆನ್ನಾಗಿದೆ, ಫ್ಯಾಮಿಲಿ ಚೆನ್ನಾಗಿದೆ, ಮಾಡ್ಕೊಂಡ್ಬಿಡೋಣ. ಹಾಗಾಗಿ ಇದು ಎರ್ಲಿ ಮ್ಯಾರೇಜ್ ಸೈಡ್. ಸಪ್ತಮಾಧಿಪತಿ ಚೆನ್ನಾಗಿದ್ರೆ ಸಂಬಂಧಗಳು ಬರುತ್ತೆ, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಸಂಬಂಧಗಳು ಬರುತ್ತೆ. ಶುಕ್ರ ಬಲವಾಗಿದ್ರೆ ಅವನಿಗೆ ಮಾಡಿಕೊಳ್ಬೇಕು ಅಂತ ಆಸಕ್ತಿ ಇರುತ್ತೆ. ಗುರುವಿನ ದೃಷ್ಟಿ ಚೆನ್ನಾಗಿ, ಗುರು ಸಂಬಂಧ ಸಪ್ತಮದ ಮೇಲೆ ಇದ್ರೆ ಎಲ್ಲರೂ ಕೂಡ ವಾತಾವರಣ ಎಲ್ಲ ಕೂಡ ಮದುವೆ ಮಾಡ್ಕೊಂತ ನಿಮಗೆ ಪ್ರೋತ್ಸಾಹ ಮಾಡ್ತಾರೆ. ಚಂದ್ರ ಶುಕ್ರ ಸಂಬಂಧ ಇದ್ದರೆ ನೋಡಿದಂಥ ಹುಡುಗಿ ಅಥವಾ ಸಂಬಂಧಗಳು ಯಾರನ್ನ ನೋಡಿಸಿದ್ರೆ ಖಂಡಿತ ಇಷ್ಟಪಡ್ತಾನೆ, ಆ ಥರ ಆಕರ್ಷಣೀಯವಾಗಿರುತ್ತೆ. ಇದು ಎರ್ಲಿ ಮ್ಯಾರೇಜ್ ಸೈನ್ ಅಂತೇವೆ. ಡಿಲೇ ಯಾವಾಗತ್ತೆ? ಸಪ್ತಮ ಸ್ಥಾನಕ್ಕೆ ಶನಿ ಸಂಬಂಧ ಬಂದರೆ ಅಥವಾ ಸಪ್ತಮಾಧಿಪತಿಗೆ ಶನಿ ಸಂಬಂಧ ಬಂದರೆ ಡಿಲೇ ಸೂಚನೆ ಮಾಡ್ತದೆ. ಶನಿ ಅಂದ್ರೇನೆ ಡಿಲೇ. ಸಪ್ತಮಾಧಿಪತಿಗೆ 6, 8, 12 ಮನೆ ಸಂಬಂಧ ಬಂದರೆ ಪೂರ್ವಜನ್ಮ ಪಾಪಸ್ಥಾನ ಅಲ್ವಾ. ಪೂರ್ವಜನ್ಮ ಪಾಪಸ್ಥಾನ ಬಂದ್ರೆ ಏನು? ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಹುಡುಗಿ ಸಿಗೋದಿಲ್ಲ. ಅವಾಗ ಏನಾಗುತ್ತೆ? ಡಿಲೇ ಆಗ್ತದೆ. ಆಮೇಲೆ ಪಾಪಗ್ರಹಗಳ ಪ್ರಭಾವ ಅಧಿಕವಾಗಿರೋದು. ಪಾಪಗ್ರಹಗಳ ಪ್ರಭಾವ ಅಧಿಕ ಇದೆ, ಮದುವೆ ಆಗೋದಿಲ್ಲ ಅಂತ ಏನಿಲ್ಲ, ನಿಮಗೆ ಬೇಕಾದ ಸಂಬಂಧ ಸಿಗಲ್ಲ, ಅದರಿಂದ ಡಿಲೇ ಆಗ್ತದೆ. ಆ ಡಿಲೇಯಿಂದ ನೀವು ಮದುವೆ ಮಾಡಿಕೊಳ್ಳೋದೇ ಇಲ್ಲ ಅಂತ ನಿರ್ಧಾರಕ್ಕೂ ಕೂಡ ಬರಬಹುದು. ನವಾಂಶದಲ್ಲಿ ಸಪ್ತಮಾಧಿಪತಿ ಬಲಹೀನವಾಗಿದ್ರೆ ಶನಿ ವಿಳಂಬ ಮಾಡ್ತಾನೆ ಹೊತ್ತು ನಿರಾಕರಿಸೋದಿಲ್ಲ. ಇದು ನಾವು ತಿಳ್ಕೊಳ್ಬೇಕು. ಜಾತಕ ಬಲಹೀನವಾಗಿದ್ದರೆ ನೀವು ಅಂದುಕೊಂಡಂತ ರಿಕ್ವೈರ್ಮೆಂಟ್ ಇರುವಂತ ಹುಡುಗಿ ಸಿಗದೇ ಇರ್ಬೋದು. ಸ್ವಲ್ಪ ನೀವು ಆ ಕಾಲಕ್ಕೆ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು, ಖಂಡಿತ ಮದುವೆ ಆಗತ್ತೆ. ಇಲ್ಲದೇ ಇದ್ರೆ ನಿರೀಕ್ಷಣೆ ನಾನು ಇಂಥ ಹುಡುಗಿ ಆದ್ರೆ ಮಾಡ್ಕೋತೀನಿ, ಇಲ್ಲದೆ ನಾನು ಮದುವೆ ಮಾಡ್ಕೊಳ್ಳೋದೇನೇ ಇರ್ತೀನಿ ಅಂತಂದ್ರೆ ಮದುವೆ ಆಗೋದೇ ಇಲ್ಲ. ಅದಕ್ಕೆ ಜಾತಕ ಕಾರಣ ಅಲ್ಲ, ಅದು ಸ್ವಯಂಕೃತ ಅಪರಾಧ ಅಂತ ಹೇಳ್ತೇವೆ. ಮತ್ತೆ ನೆಕ್ಸ್ಟ್, ಜಾತಕದಲ್ಲಿ ಯೋಗ ಇದೆ ಅಂತಂದ್ರೆ ಮದುವೆ ಆಗತ್ತೆ. ಮದುವೆ ಜಾತಕದಲ್ಲಿ ಯೋಗ ಇದ್ದಷ್ಟು ಮಾತ್ರಕ್ಕೆ ಇಮಿಡಿಯೇಟ್ಲಿ ಮದುವೆ ಆಗಬೇಕು ಅಂತ ಏನಿಲ್ಲ. ಆ ಟೈಮ್ ಬರಬೇಕು, ಆ ಮೆಚೂರಿಟಿ ಬರಬೇಕು, ಸಮಾಜದಲ್ಲಿ ಆ ರೀತಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು. ಅಂದರೆ ಸಂಬಂಧಗಳು ಬರಬೇಕು. ಸಂಬಂಧ ಬರದೆ ಹೆಂಗೆ ಮದುವೆ ಆಗ್ತದೆ? ಹಾಗಾಗಿ ದಶೆಯ ಮೂಲಕ ವಿವಾಹ ಸಮಯ ಗುರುತಿಸಬೇಕು. ಏನು ದಶೆ ನಡೀತಾ ಇದೆ, ನಮಗೆ ವಿವಾಹ ಆಗಬೇಕಾದಂಥ ಸಮಯ ಬಂದಿದೆ ಅಂತಂದರೆ ಸಪ್ತಮ ಭಾವಾಧಿಪತಿ ದಶೆ,
ಅಥವಾ ಸಪ್ತಮ ಭಾವದಲ್ಲಿ ಯಾವುದಾದ್ರೂ ಗ್ರಹ ಇದ್ರೆ ಆ ದಶೆಯಲ್ಲಿ ಕೂಡ ವಿವಾಹಕ್ಕೆ ಅವಕಾಶಗಳು ಬರುತ್ತೆ. ಇನ್ನು ಶುಕ್ರ ದಶೆ ಬಂದರೆ ವಿಶೇಷವಾಗಿ ಪುರುಷರಿಗೆ, ಗುರುದಶೆ ಬಂದರೆ ಸ್ತ್ರೀಯರಿಗೆ ಖಂಡಿತ ನಿಮಗೆ ಆ ಅವಕಾಶ ಸಿಗತ್ತೆ. ಒಂದು ವೇಳೆ ಲಗ್ನಕ್ಕಾಗಲಿ ಸಪ್ತಮಕ್ಕಾಗಲಿ ಸಂಬಂಧಪಟ್ಟಿರುವಂತಹ ಗ್ರಹಗಳು ಅಂತರ್ದಶೆಯಲ್ಲಾಗಲಿ ಪ್ರತ್ಯಂತರ ದಶೆಯಲ್ಲಿ ಬಂದರೂ ಕೂಡ ನಿಮಗೆ ಮುಂದೆ ಕುರಿತದೆ. ಸೊ ಯೋಗ ಇದ್ದಷ್ಟು ಮಾತ್ರ ಮುಖ್ಯ ಅಲ್ಲ, ಯೋಗ ಯಾವಾಗ ಬರುತ್ತೆ ಅಂತಂಬೋದು ಮುಖ್ಯ. ನಮಗೆ ಅಮೆಜಾನಲ್ಲಾಗಲಿ ಆನ್ಲೈನಲ್ಲಿ ಯಾವುದೊಂದು ಶಾಪಿಂಗ್ ಮಾಡ್ತೇವೆ, ಶಾಪಿಂಗಲ್ಲಿ ನಾವು ಮುಖ್ಯ ಏನು ನೋಡ್ತೇವೆ, ಡೆಲಿವರಿ ಯಾವಾಗ ಮಾಡ್ತಾರೆ, ಡೇಟ್ ಯಾವಾಗ ಬರುತ್ತೆ, ಅದಕ್ಕೆ ತಕ್ಕಂತೆ ಒಂದು ವಾರ ಒಂದು ತಿಂಗಳಾದ್ಮೇಲೆ ಬರುತ್ತೆ ಅಂತಂದರೆ ನಾವು ಬುಕ್ ಮಾಡೋದಿಲ್ಲ, ಯಾಕಂದ್ರೆ ಅದಷ್ಟು ಒಳ್ಳೇದಲ್ಲ. ಹಾಗೆ ಟೈಮಿಂಗ್ ತುಂಬ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಪುಣ್ಯ ಏನೋ ಮಾಡಿದ್ದೇವೆ ಆ ಪುಣ್ಯ ಫಲ ಕೊಡುವಂಥ ಸಮಯ ಬರಬೇಕಲ್ಲ, ಅದಕ್ಕೆ ದಶೆ ತುಂಬ ಮುಖ್ಯ. ಜಾತಕ ಚೆನ್ನಾಗಿದ್ದಷ್ಟು ಉಪಯೋಗ ಇಲ್ಲ. ದಶೆ ಏನಾದರೂ ಆಪರೇಟ್ ಆಗ್ತಾ ಇದೆಯಾ, ದಶೆಯಲ್ಲಿ ಮಹಾದಶೆಯಲ್ಲಾಗಲಿ ಅಂತರ್ದಶೆ ಆಗಲಿ ಪ್ರತ್ಯಂತರ ದಶೆ ಆಗಲಿ ಈ ಮೂರಲ್ಲಿ ಏನಾದರೂ ಸಪ್ತಮಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಆಕ್ಟಿವೇಟ್ ಆದರೆ, ಅಂದರೆ ಸಪ್ತಮಾಧಿಪತಿ ದಶೆ ಇಲ್ಲ ಸಪ್ತಮದಲ್ಲಿರುವಂಥ ಗ್ರಹ ದಶೆ, ಶುಕ್ರ ದಶೆ, ಹೆಣ್ಣು ಮಕ್ಕಳಿಗಾದರೆ ಗುರುದಶೆ, ಅಥವಾ ಲಗ್ನಕ್ಕಾಗಲಿ ಸಪ್ತಮಕ್ಕಾಗಲಿ ಸಂಬಂಧ ಇರುವಂಥ ಗ್ರಹ ಅಂತರ್ದಶೆಗಳು ನಡೆದರೆ ಆವಾಗ ವಿವಾಹ ಅಂತಂಬೋದು ಟ್ರಿಗರ್ ಆಗತ್ತೆ. ದಶೆ ಅಂತಂಬೋದು ವಿವಾಹದ ಭರವಸೆಯನ್ನ ಸಕ್ರಿಯಗೊಳಿಸುತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್, ದಶೆ ಏನೋ ಚೆನ್ನಾಗೇ ಇದೆ, ದಶೆ ಕೂಡ ಯೋಗ ಇದೆ, ಅರ್ಲಿ ಮ್ಯಾರೇಜ್ ಸೈನ್ಸ್ ಇದೆ, ದಶೆ ಕೂಡ ಬಂದ್ಬಿಟ್ಟಿದೆ. ಆದರೂ ಕೂಡ ಮಾತುಕತೆ ಎಲ್ಲ ನಡೀತಾ ಇರುತ್ತೆ, ಸಂಬಂಧಗಳು, ಆದರೆ ಮದುವೆ ಡೇಟ್ ಫಿಕ್ಸ್ ಆಗಲ್ಲ. ಈ ಕಡೆ ಆ ಕಡೆ ಎಸ್ ಅಂತ ಕೂಡ ಅಂದ್ಬಿಡ್ತಾರೆ, ಬಟ್ ಕಲ್ಯಾಣ ಮಂಟಪಕ್ಕೂ ಸಿಗೋದಿಲ್ಲ. ಮದುವೆ ಮಾಡೋಕೋದು ಯಾರೋ ಸತ್ರು, ಏನೋ ಗೊಂದಲ, ಪೋಸ್ಟ್ಪೋನ್ಮೆಂಟು, ಹುಡುಗಿನ ಇದ್ದಕ್ಕಿದ್ದಾಗ ಬೇಡ ಅಂತಂದ್ಲು, ಮತ್ತೆ ಅವರು ಕಾಂಪ್ರಮೈಸ್ ಮಾಡಿದ್ರು, ಮತ್ತೆ ಮದುವೆಗೆ ಒಪ್ಪಿಕೊಂಡ್ವಿ, ಈ ಥರ ಡಿಲೇಗಳಾಗತ್ತೆ. ಅದಕ್ಕೆ ಕಾರಣ ಏನಂತಂದರೆ ಗೋಚಾರದಲ್ಲಿ ಕೂಡ ವಿವಾಹಕ್ಕೆ ಸಂಬಂಧಪಟ್ಟದ್ದು ಬಂದ್ರೇನೆ ನಿಮಗೆ ವಿವಾಹ ಅಂತಂಬುದು ಮುಂದುವರಿಯುತ್ತೆ. ದಶೆ ಅನುಕೂಲವಾಗಿದ್ದಾಗ ಗೋಚಾರವು ಘಟನೆಯನ್ನು ನಡೆಯುವಂತೆ ಮಾಡ್ತದೆ. ನೋಡಿದ್ರೆ ನಾವಿಲ್ಲಿ ಮುಖ್ಯವಾಗಿ ಗುರು ಸಪ್ತಮ ಸ್ಥಾನವನ್ನು ಅಥವಾ ಅದರ ಅಧಿಪತಿಯನ್ನು ನೋಡುವುದು, ಅಥವಾ ಗುರು ಲಗ್ನನ್ನಾಗಲಿ ಜನ್ಮರಾಶಿಯನ್ನಾಗಲಿ ನೋಡೋದು. ಇದನ್ನು ನಾನು ಎಕ್ಸ್ಪ್ಲೈನ್ ಆಗಿ ಇದಕ್ಕೊಂದು ಸೂತ್ರವೇ ಇದೆ, ಅದನ್ನು ನಾವು ನೋಡೋಣ. ಇದರಲ್ಲಿ ಮುಖ್ಯವಾಗಿ ಎರಡು ಗ್ರಹಗಳು ನೋಡ್ತೇವೆ, ಒಂದು ಗುರು, ಇನ್ನೊಂದು ಶನಿ. ಗುರು ಶನಿಗೆ ಜಾತಕದ ಮೇಲಿರುವಂತಹ ಗ್ರಹಗಳಿಗೆ, ಗೋಚಾರದಲ್ಲಿರುವಂತಹ ಗುರು ಶನಿ ಜಾತಕದಲ್ಲಿದ್ದಂತಹ ಲಗ್ನ ಸಪ್ತಮ ಶುಕ್ರವನ್ನೇನ ಸಂಬಂಧ ಇದ್ದರೆ ಆ ಟೈಮಲ್ಲಿ ನಮಗೆ ವಿವಾಹಕ್ಕೆ ಗೋಚಾರ ಬಂದಿದೆ ಅಂತ ಅರ್ಥ. ಈ ಸೂತ್ರವನ್ನು ನಾನು ನಿಮಗೆ ನೆಕ್ಸ್ಟ್ ಹಂತದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂದರೆ ಗೋಚಾರವು ಕೂಡ ಬಲವಾಗಿರ್ಬೇಕು. ದಶೆ ಅಂತಂದ್ರೆ ಬೀಜ, ಗೋಚಾರ ಅಂತಂದ್ರೆ ಏನು, ಮಳೆ. ಬೀಜ ಬರ್ಬೇಕು, ಬೀಜ ಹಾಕಿದಷ್ಟು ಸರಿ ಹೋಗಲ್ಲ, ಮಳೆಯೂ ಬರ್ಬೇಕಲ್ಲ. ಹುಡುಗ ಹುಡುಗಿ ಒಪ್ಪಿದ್ದಾರೆ ಅಂದ್ರೆ ಸರಿ ಹೋಗಲ್ಲ, ಕಲ್ಯಾಣ ಮಂಟಪ ಸಿಗಬೇಕು, ಪೌರೋಹಿತರು ಸಿಗಬೇಕು, ಇವರಿಬ್ಬರಿಗೂ ಹಣಕಾಸು ರೆಡಿ ಇರಬೇಕು, ಇದೆಲ್ಲ ಆದ್ರೇನೆ ಆಗ್ತದೆ. ನೆಕ್ಸ್ಟ್ ನವಾಂಶವನ್ನು ಕೂಡ ಇನ್ನ ಸ್ವಲ್ಪ ಡೀಪಾಗಿ ನೋಡಬೇಕು. ಜಾತಕದಲ್ಲಿ ಇನ್ನ ಡೀಪಾಗಿ ನೋಡ್ಬೇಕಾದ್ರೆ ನವಾಂಶ ಕೂಡ ನೋಡ್ತೇವೆ. ಒಂದು ವೇಳೆ ಜಾತಕದಲ್ಲಿ ಏನು ಸಪ್ತಮಕ್ಕೆ ಸಂಬಂಧಪಟ್ಟ ಬಲ ಕಾಣಿಸ್ತಾ ಇಲ್ಲ, ಅಟ್ಲೀಸ್ಟ್ ನವಾಂಶದಲ್ಲಾಗಲೂ ಆ ಸಪ್ತಮಾಧಿಪತಿ ಚೆನ್ನಾಗಿದ್ದಾನ ಇಲ್ಲ ನೋಡ್ತೇವೆ. ಲಗ್ನಾಧಿಪತಿ ಏಳನೇ ಅಧಿಪತಿ, ನವಾಂಶದಲ್ಲಿ ಸಂಬಂಧ ಏನಾದರೂ ಇದೆಯಾ, ನವಾಂಶದಲ್ಲಿ ಜಾತಕದಲ್ಲಿ ಲಗ್ನಾಧಿಪತಿ ಆಗಿರುವಂಥವನು ಮತ್ತೆ ಸಪ್ತಮಾಧಿಪತಿ ಆಗಿರೋನು, ನವಾಂಶದಕ್ಕೆ ಏನೋ ಸಂಬಂಧ ಇರಬೇಕು, ಜೊತೆಗಿರೋದಾಗ್ಲಿ ದೃಷ್ಟಿ ಆಗಲಿ ಏನಾದರೂ ಇರಬೇಕು. ರಾಶಿ ಕುಂಡಲಿನಲ್ಲಿ ಯೋಗ ಸೂಚನೆ ಮಾಡ್ತದೆ, ನವಾಂಶ ಕುಂಡಲಿ ಸಪೋರ್ಟ್ ಬೆಂಬಲ ಕೊಡ್ತದೆ. ಅದಕ್ಕೆ ವಿವಾಹಕ್ಕೆ ನವಾಂಶ ತುಂಬ ಮುಖ್ಯವಾಗಿ ಬಹಳ ಜನ ನೋಡ್ತಾರೆ. ನವಾಂಶದಲ್ಲಿ ಶುಕ್ರ ಅಥವಾ ಗುರುಸ್ಥಿತಿ ಅನುಕೂಲವಾಗಿದ್ರೂ ಕೂಡ ವಿವಾಹ ಮುಂದುವರಿಯುತ್ತೆ. ಈ ರಾಶಿಚಕ್ರ D1 ಅಂತ ಅಂಬೋದೆಂದೇನು, ಡಿವಿಷನಲ್ ಚಾರ್ಟ್ 1 ಘಟನೆಯನ್ನು ಸೂಚನೆ ಮಾಡ್ತದೆ. D9 ಅಂದರೆ ನವಾಂಶ ಅಂಬೋದು ಅನುಭವವನ್ನು ತೋರಿಸುತ್ತೆ. ಇದನ್ನು ಮುಖ್ಯವಾಗಿ ತಿಳಿದಿಟ್ಕೋಬೇಕು. ಆಮೇಲೆ ಒಂದು ಸಮನ್ವಯ ಹೇಗೆ ಮಾಡಬೇಕು, ಯೋಗ ಇದೆ, ಶೀಘ್ರವಾಗಿ ಮದುವೆ ಆಗುವಂಥ ಅನುಕೂಲವೂ ಇದೆ, ದಶೆಯೂ ಬಂದ್ಬಿಟ್ಟಿದೆ, ಗೋಚಾರ ಕೂಡ ಟ್ರಿಗರ್ ಆಗ್ತಾ ಇದೆ. ಈ ಕಾಲದಲ್ಲಿ
ಇದು ಈ 4 ಯಾವಾಗ ಒಂದು ಸಮಯದ ಮೇಲೆ ಇರ್ತದೋ, ಆ ದಶಾ ಪೀರಿಯಡು ಗೋಚಾರದಲ್ಲಿರುವಂಥ ಸಮಯ ಇರ್ತದೋ, ಆ ಟೈಮಲ್ಲಿ ಪ್ರಾಬಬಲ್ ಆಗಿ ಮದುವೆ ನಡೆಯುತ್ತೆ ಅಂತ ನಾವು ಹೇಳ್ತೇವೆ. ಈ 6 ತಿಂಗಳಲ್ಲಿ, 3 ತಿಂಗಳಲ್ಲಿ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೇವೆ ನಾವು. ಆಮೇಲೆ ಮದುವೆ ಅಂತಂಬೋದು ಜಾತಕ, ದಶೆ, ಗೋಚಾರ 3 ಟ್ರಿಗರ್ ಆಗಿರಬೇಕು. ಜೊತೆಗೆ ಅವನು ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಪ್ಲಸ್ ಮದುವೆ ಯಾಕೆ ಮಾಡ್ಕೊಳ್ತಾ ಇದೀವಿ, ಅವನಿಗೆ ಮೆಚ್ಯೂರಿಟಿ ಇರಬೇಕು. ಹೀಗೆ ಇದ್ದಾಗ ಆ ಮದುವೆ ಆಗತ್ತೆ, ಸಸ್ಟೈನ್ ಆಗತ್ತೆ, ಮದುವೆ ಉದ್ದೇಶ ಈಡೇರುತ್ತೆ. ಇಲ್ಲದಿದ್ದರೆ ತೊಂದರೆಗಳಾಗತ್ತೆ. ಈಗ ಎಲ್ಲದೂ ಕೇಳುವ ಒಂದು ಮುಖ್ಯವಾದಂಥ ಒಂದು ಸೂತ್ರಕ್ಕೆ ಬರೋಣ. ವಿವಾಹ ವಿಚಾರಕ್ಕೆ ಬಂದಾಗ ಒಂದು ರೂಲ್ ಇದೆ, ಡಬಲ್ ಟ್ರಾನ್ಸಿಟ್ ಅಂತೇವೆ. ಇದು ಇಂಗ್ಲೀಷ್ನಲ್ಲಿ ನಾವು ಇಟ್ಟ ಹೆಸರು. ನಿಮ್ಗೆ ಸಂಸ್ಕೃತದಲ್ಲಿ ನೋಡಿದ್ರೆ ಶನಿ ಗುರು ಸಂಬಂಧ ಇರಬೇಕು ಗೋಚಾರದಲ್ಲಿ. ಏನಿದು ಡಬಲ್ ಟ್ರಾನ್ಸಿಟ್ ಅಂತಂದ್ರೆ ಅಂತ ನಾವು ನೋಡಿದ್ರೆ, ಗುರು ಮತ್ತು ಶನಿ, ಗೋಚಾರದಲ್ಲಿರುವಂಥ ಗುರು, ಗೋಚಾರದಲ್ಲಿದ್ದಂಥ ಶನಿ, ಎರಡನ್ನೇ ತಗೊಳ್ತೇವೆ. ಇವರಿಬ್ಬರೂ ಕೂಡ ಒಂದೇ ವಿಷಯ ಅಥವಾ ಜಾತಕದಲ್ಲಿ ಒಂದೇ ಸ್ಥಾನವನ್ನು ಪ್ರಭಾವಿಸಿದರೆ ಅದನ್ನು ಡಬಲ್ ಟ್ರಾನ್ಸಿಟ್ ಅಂತೇವೆ. ಜಾತಕ ಜ್ಯೋತಿಷ್ಯದಲ್ಲಿ ಗುರು ಏನು ಮಾಡ್ತಾನೆ, ಎಕ್ಸ್ಪಾನ್ಷನ್, ವೃದ್ಧಿ ಮಾಡುವಂಥ ಗ್ರಹ. ಶನಿ ಮ್ಯಾನಿಫೆಸ್ಟೇಷನ್, ನಡೆಸುವಂಥ ಗ್ರಹ. ಇದೆರಡು ಒಟ್ಟಿಗೆ ಕೆಲಸ ಮಾಡಬೇಕು. ಇದೆರಡು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕಾರ್ಯ ಆಗುತ್ತೆ. ಇದು ವಿವಾಹಕ್ಕೆ ಅಲ್ಲ, ಬೇರೆ ತಕ್ಕೂ ಕೂಡ ನಾವು ನೋಡ್ಬೋದು, ಆದರೆ ಮುಖ್ಯವಾಗಿ ವಿವಾಹಕ್ಕೆ ಇದನ್ನು ಬಳಸ್ತೇವೆ. ಸೊ ವಿವಾಹದಲ್ಲಿ, ಜೀವನದಲ್ಲಿ ದೊಡ್ಡ ಘಟನೆಗಳು ರೂಪ ಪಡೆಯುವಂಥದ್ದು ಈ 2 ಗ್ರಹಗಳಿದ್ದಾರೆ. ಗುರು ಅಂತಂದ್ರೆ ಅವಕಾಶ ಕೊಡ್ತಾನೆ, ಶನಿ ಅಂತಂದ್ರೆ ಆ ಅವಕಾಶವನ್ನು ರೂಪುಗೊಳಿಸುವಂತ ಕೆಲಸ ಮಾಡ್ತಾನೆ, ವಾಸ್ತವ ಸ್ಥಿತಿಗೆ ತರ್ತಾನೆ. ಯಾಕೆ ಈ ಡಬಲ್ ಟ್ರಾನ್ಸಿಟ್ ಎಂಬುದು ಇಷ್ಟು ಪವರ್ಫುಲ್ ಅಂತ ನಾವು ನೋಡಿದ್ರೆ, ಒಬ್ಬ ಗುರು ಗೋಚಾರದಲ್ಲಿ ಇದ್ರೆ ಅವಕಾಶ ಬರುತ್ತೆ. ಆಮೇಲೆ ಶನಿ ಗೋಚಾರದಲ್ಲಿ ಅನುಕೂಲವಾಗಿದ್ದರೆ ಜವಾಬ್ದಾರಿ ಬರುತ್ತೆ. ಇಬ್ಬರೂ ಸೇರಿದ್ದರೆ ಮಾತ್ರವೇ ಘಟನೆ ಸ್ಥಿರವಾಗಿ ನಡೆಯುತ್ತೆ. ಆದ್ದರಿಂದ ಇದನ್ನು ಹಲವರು ಈವೆಂಟ್ ಮೆಟೀರಿಯಲೈಸೇಷನ್ ಯೋಗ ಅಂತ ಕರೀತಾರೆ. ಒಂದು ಕೆಲಸ ನಡಿಬೇಕಾದ್ರೆ ಈ 2 ಯೋಗ ಇರಬೇಕು ಅಂತ ಹೇಳ್ತಾರೆ. ಇದೇನಿದು, ಈ ಸೂತ್ರ ಏನಂತಂಬೋದು ನೋಡೋಣ. ಈಗ ಇಲ್ಲಿ ನಾನು ನಿಮಗೆ ಒಂದು ಜಾತಕದಲ್ಲಿ ತೋರಿಸಿದ್ದೀನಲ್ಲ, ಒಂದು ತಗೊಳ್ತೇನೆ. ಓಕೆ, ಈಗ ಗೋಚಾರದಲ್ಲಿ ಗುರು ಶನಿ ಎಲ್ಲಿದ್ದಾರೆ ನೋಡ್ಕೊಳ್ಳೋಣ. ಎಲ್ಲರಿಗೂ ಗೊತ್ತಿದೆ, ಗೋಚಾರದಲ್ಲಿ ಇವತ್ತು ಮೀನ ರಾಶಿಯಲ್ಲಿ ಶನಿ ಇದ್ದಾನೆ, ಮತ್ತೆ ಗುರು ಎಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ ಇದ್ದಾರೆ ಅಲ್ವಾ. ಈ 2 ಗೋಚಾರದಲ್ಲಿದ್ದಂಥದ್ದು. ಆಮೇಲೆ ಜಾತಕ ತಗೊಳ್ಳೋಣ. ಜಾತಕದಲ್ಲಿ ಸಪ್ತಮ ಸ್ಥಾನ, ಸಪ್ತಮಾಧಿಪತಿ, ಲಗ್ನ ಸ್ಥಾನ, ಲಗ್ನಾಧಿಪತಿ, ಜನ್ಮ ರಾಶಿ ಅಂದರೆ ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ಆ ಚಂದ್ರ ಆ ರಾಶಿ, ಇವರೆಲ್ಲ ಕೂಡ ನಮಗೆ ಗೊತ್ತಿದ್ದಾರೆ. ರೂಲ್ ಏನಂತಂದರೆ, ಈ ಡಬಲ್ ಟ್ರಾನ್ಸಿಟ್ ಅಲ್ಲಿ ಈಗ ಗೋಚಾರದಲ್ಲಿದ್ದಂಥ ಗುರು ನಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಏನಿದೆ ಆ ಸಪ್ತಮ ಸ್ಥಾನಕ್ಕೆ ಏನಾದರೂ ಬಂದರೆ, ಅಂದರೆ ಈಗ ಗುರು ಎಲ್ಲಿದ್ದಾನೆ, ಮಿಥುನ ರಾಶಿ ಆಗಿದ್ದಾನಲ್ಲ. ಸೊ ಯಾರ್ದಾದ್ರೂ ಜಾತಕದಲ್ಲಿ ಸಪ್ತಮ ಸ್ಥಾನ ಮಿಥುನ ಆಗಿದ್ರೆ ಅವಾಗೇನಾಗುತ್ತೆ, ಗುರು ಸಪ್ತಮ ಸ್ಥಾನದಲ್ಲಿ ಸಂಚಾರ ಆದಂಗೆ ಅಲ್ವಾ. ಸೊ ಗುರು ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗಬೇಕು, ಇದೊಂದು ಕ್ರೈಟೀರಿಯಾ. ಅಥವಾ ಗುರು ಕೂಡ ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗಬೇಕು. ಈ 2ರಲ್ಲಿ ಯಾವುದೋ ಒಂದು ಎಸ್ ಆಗಿರಬೇಕು. ಅಂದ್ರೆ ಇದೊಂದು ಅಲ್ಲ, ಒಂದು ಸೆಟ್ ತೋರಿಸ್ತೇನೆ. ಇದರಲ್ಲೇ ಆಗ್ಲಿ ಒಂದು ಯಾವುದನ್ನ ಒಂದು ಖಂಡಿತ ಇರಲೇಬೇಕು. ಸೊ ಸಪ್ತಮ ವಿಷಯಕ್ಕೆ, ವಿವಾಹ ವಿಚಾರಕ್ಕೆ ಬಂದಾಗ ಗುರು ಸಪ್ತಮ ಸ್ಥಾನದಲ್ಲಾಗ್ಲಿ, ಸಪ್ತಮವನ್ನು ನೋಡುವುದಾಗ್ಲಿ, ಸಪ್ತಮಾಧಿಪತಿ ಜೊತೆ ಸಂಯೋಗ ಆಗುವುದಾಗ್ಲಿ, ಸಪ್ತಮಾಧಿಪತಿ ಮೇಲೆ ದೃಷ್ಟಿ ಇರೋದಾಗ್ಲಿ, ಈ 4ರಲ್ಲಿ ಯಾವುದನ್ನ ಒಂದಾಗಬೇಕು. ಅದೇ ಸಮಯದಲ್ಲಿ ಶನಿ ಕೂಡ ಸಪ್ತಮ ಸ್ಥಾನವನ್ನಾಗ್ಲಿ, ಸಪ್ತಮ ಸ್ಥಾನದಲ್ಲಿ ಇರೋದು, ಸಪ್ತಮ ಸ್ಥಾನವನ್ನು ನೋಡೋದು, ಸಪ್ತಮಾಧಿಪತಿ ಜೊತೆ ಇರೋದು, ಸಪ್ತಮಾಧಿಪತಿಯನ್ನು ನೋಡೋದು, ಇದರಲ್ಲಿ ಯಾವುದನ್ನ ಒಂದಾಗಬೇಕು, ಇದರಲ್ಲಿ ಯಾವುದನ್ನ ಒಂದಾಗಬೇಕು, ಖಂಡಿತ ಮ್ಯಾಚ್ ಆಗಬೇಕು. ಎಲ್ಲ ಆಗ್ಬೇಕಾಗಿಲ್ಲ. ಇದರಲ್ಲಿ ಗುರು ಬಂದು ಸಪ್ತಮ ಸ್ಥಾನದಲ್ಲಿದ್ರೆ ಶನಿ ಬಂದು ಸಪ್ತಮಾಧಿಪತಿ ಜೊತೆಗಿದ್ರು ಸಾಕು. ಅಂದ್ರೆ ಗೋಚಾರದಲ್ಲಿರುವಂತ ಶನಿ ಜಾತಕದಲ್ಲಿರುವಂತ ಸಪ್ತಮಾಧಿಪತಿ ಜೊತೆ ಇದ್ರೆ ಸಾಕು.
ಆ ಥರ ಇದ್ದರೆ ಖಂಡಿತ ವಿವಾಹ ಆಗಲಿ, ಅದು ವಿವಾಹದ ಟ್ರಿಗರ್ ಆಗ್ತಾ ಇದೆ ಅಂತ ಅರ್ಥ. ಒಂದು ಕಡೆ ಗುರುವು ಅನುಕೂಲವಾಗಿದ್ದಾನೆ, ಸಪ್ತಮದ ಮೇಲೆ ಶನಿಯೂ ಅನುಕೂಲವಾಗಿದ್ದಾನೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಗೋಚಾರದಲ್ಲಿದ್ದಂಥ ಗುರು ಸಪ್ತಮ ಸ್ಥಾನನ್ನಾಗಲಿ, ಸಪ್ತಮನ್ನು ನೋಡೋದಾಗಲಿ, ಸಪ್ತಮಾಧಿಪತಿ ಜೊತೆ ಆಗಲಿ, ಸಪ್ತಮಾಧಿಪತಿಯನ್ನು ನೋಡೋದಾಗಲಿ ಮಾಡಬೇಕು, ಯಾವುದನ್ನ ಒಂದು ಮಾಡಬೇಕು. ಅದೇ ಸಮಯದಲ್ಲಿ ಶನಿಯೂ ಅಷ್ಟೇ ಸಪ್ತಮದಲ್ಲಿ ಸಂಚಾರ ಆಗುವುದು, ಸಪ್ತಮವನ್ನು ನೋಡೋದು, ಅಥವಾ ಸಪ್ತಮ ಸ್ಥಾನಾಧಿಪತಿಯಾದಂಥ ಗ್ರಹದ ಜೊತೆ ಇರೋದು, ಅವನನ್ನ ದೃಷ್ಟಿ ಇರೋದು, ಇದರಲ್ಲಿ ಯಾವುದೋ ಒಂದಾಗಬೇಕು. ಈ ಕಡೆ ಒಂದಾಗಬೇಕು, ಆ ಕಡೆ ಒಂದಾಗಬೇಕು. ಈ ತರ ಆದರೆ ವಿವಾಹ ಯೋಗ ಇದೆ ಅಂದ್ರೆ ಗೋಚಾರ ಟ್ರಿಗರ್ ಆಗ್ತಾ ಇದೆ ಅಂತ ಅರ್ಥ. ಇದು ಟ್ರಿಗರ್ ಆಗೋ ಕಾಲಕ್ಕೆ ದಶೆ ಇರಬೇಕು, ದಶೆ ಇಲ್ಲದ್ರೆ ಆಗೋದಿಲ್ಲ ಮತ್ತೆ. ಅಂದ್ರೆ ಏನು, ಇದು ಟ್ರಿಗರ್ ಆಯ್ತು ಅಂದ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದಾನೆ, ಪ್ಲಸ್ ಮದುವೆ ಮಾಡ್ಲಿಕ್ಕೆ ಕೂಡ ಅಪ್ಪ ಅಮ್ಮಗೆ ಬೇಕಾದಷ್ಟು ಶಕ್ತಿ ಇದೆ. ಈ ಕಡೆ ಆ ಕಡೆ ಅಷ್ಟೇ, ಹುಡುಗಿ ಸಿಕ್ಕದೆ ಸಾಕು, ಇವತ್ತೇ ಕಲ್ಯಾಣ ಮಾಡಿ ಬುಕ್ ಮಾಡಿ ಬಂದ್ಬಿಡ್ತೀನಿ ಅಂತ ಅಷ್ಟು ರೆಡಿ ಆಗಿದ್ದಾರೆ, ಆದ್ರೆ ಸಂಬಂಧಗಳು ಬರಲ್ಲ. ಇನ್ ಕೆಲವರಿಗೆ ಸಂಬಂಧಗಳೇನೋ ಬರ್ತಾ ಇರುತ್ತೆ, 2 ವರ್ಷಕ್ಕೆ ಮುಂಚೆ ಫಿಕ್ಸ್ ಆಗೋಗಿರುತ್ತೆ, ಆದ್ರೆ ಮದುವೆ ಮುಂದೆ ನಡೆಯೋದಿಲ್ಲ. ಅದಕ್ಕೆ ದಶಾ ಬರಬೇಕು, ಆ ದಶಾ ಸಮಯದಲ್ಲಿ ಗೋಚಾರವೂ ಬರಬೇಕು. ಸೊ ಈ ಸೂತ್ರ ಆಗಬೇಕು. ಇದರಲ್ಲಿ ಇನ್ನೂ ಸ್ವಲ್ಪ ಆಡ್ ಮಾಡ್ತಾರೆ. ಇದಿದ್ರೆ ಖಂಡಿತ ಈ ಫಸ್ಟ್ 4 ಪಾಯಿಂಟ್ಸ್ ಇದ್ರೆ ಖಂಡಿತ ಟ್ರಿಗರ್ ಆಗುತ್ತೆ. ಇದಲ್ಲದೆ ಇದ್ರೆ, ಅಥವಾ ಲಗ್ನದಲ್ಲಿ ಸಂಚಾರ ಆದಾಗ, ಈ ಗ್ರಹ ಲಗ್ನದಲ್ಲಿ ಸಂಚಾರ ಆದಾಗ ಏನಾಗ್ತದೆ, ಸಪ್ತಮವನ್ನು ನೋಡ್ತದಲ್ಲ, ಟ್ರಿಗರ್ ಆಗತ್ತೆ. ಲಗ್ನವನ್ನು ದೃಷ್ಟಿ ಬಿದ್ದರೆ ಆಗ್ಲೂ ಕೂಡ ಅವನಿಗೆ ಅವಕಾಶ ಸಿಗತ್ತೆ. ಆಮೇಲೆ ಲಗ್ನಾಧಿಪತಿ ಜೊತೆ ಸಂಯೋಗ ಇದ್ರೆ, ಅಂದ್ರೆ ಇದರಲ್ಲಿ ಯಾವುದೋ ಒಂದು ಟ್ರಿಗರ್ ಆಗಿ ಇನ್ನೊಂದು ಲಗ್ನಕ್ಕೆ ಸಂಬಂಧ ಬರಬೇಕು. ಈ ಗುರು ಮತ್ತೆ ಶನಿ ಇಬ್ಬರು ಸಪ್ತಮವನ್ನೇ ಟ್ರಿಗರ್ ಮಾಡಿದ್ರೆ ಖಂಡಿತ 100% ಅನುಕೂಲ ಆಗ್ಲಿಕ್ಕೆ ಅವಕಾಶ ಉಂಟು. ಹಾಗಲ್ಲದೆ ಒಂದೇನೋ ಗುರು ಏನೋ ಸಪ್ತಮವನ್ನು ನೋಡ್ತಾ ಇದ್ದಾನೆ, ಶನಿ ಬಂದು ಲಗ್ನಕ್ಕೆ ಸಂಬಂಧ ಬಂದಿದೆ, ಲಗ್ನ ದೃಷ್ಟಿ ಆಗ್ಲಿ, ಸೇಮ್ ಸಪ್ತಮ ಹೇಗೋ ಲಗ್ನ ಹಾಗೆ, ಲಗ್ನ ಮೇಲೆ ನೋಡೋದು, ಲಗ್ನಾಧಿಪತಿ ಜೊತೆಗಿರೋದು, ಲಗ್ನಾಧಿಪತಿ ಮೇಲೆ ನೋಡೋದು, ಇದು ಏನೋ ಸಂಬಂಧ ಬಂದ್ರೆ ಆಗಲೂ ಅವಕಾಶ ಇದೆ. ಒಂದು ಈ ಕಡೆ ಲೈನ್ ಬರಬೇಕು, ಇನ್ನೊಂದು ಈ ಕಡೆ ಬರಬೇಕು, ಆಗ್ಲೂ ಕೂಡ ನಿಮಗೆ ಮದುವೆ ಆಗ್ಲಿಕ್ಕೆ ಅವಕಾಶ ಇದೆ. ಇದೊಂದು 70 to 75% ಹೇಳ್ಬೋದು. ಇನ್ನು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮುಂದುವರಿತದೆ. ಹಾಗಲ್ಲದೆ ಜನ್ಮರಾಶಿಗೆ ಸಂಬಂಧ ಬಂತು ಅಂದ್ಕೊಳ್ಳಿ, ಜನ್ಮರಾಶಿ ಸಂಬಂಧ ಬಂದ ಏನಾಗುತ್ತೆ, ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕಾಗುತ್ತೆ. ಮೆಂಟಲಿ ಸಿದ್ಧತೆ ಇರ್ತಾರೆ, ಆದರೆ ಫಿಸಿಕಲಿ ಆದರೆ ಹುಡುಗ ಹುಡುಗಿ ಸಂಬಂಧ ಬಂದಿದೆ, ಅವಕಾಶ ಆಗಿದೆ, ಒಟ್ಟಿಗೆ ಇದೆ, ಆದರೆ ಮುಂದೆ ನಿಂತು ಮಾಡೋರು ಯಾರು ಸಿಗೋದಿಲ್ಲ. ಮನಸ್ಸಲ್ಲೇನೋ ಮದುವೆಗೆ ಸಿದ್ಧರಾಗಿದ್ದಾರೆ, ಲಗ್ನ ಅನುಕೂಲವಾಗಿರಬೇಕು, ಸಪ್ತಮ ಅನುಕೂಲ ಆಗಿರಬೇಕು, ಸ್ವಲ್ಪ ಮದುವೆ ಕಲ್ಯಾಣ ಮಂಟಪ ಮಾಡಿ ಅಲ್ಲಿ ಕೂರ್ಸಿ ಮಾಡ್ಲಿಕ್ಕೆ. ಸೊ ಈಗ ಇಷ್ಟು ಕ್ರೈಟೀರಿಯಾಸ್ ಹೇಳಿದೆ, 10 ಕ್ರೈಟೀರಿಯಾಸ್ ಹೇಳಿದೆ. ಸೊ ಇದರಲ್ಲಿ ಲಾಸ್ಟ್ ಜನ್ಮರಾಶಿ ಅಂತಂಬುದು ತುಂಬಾ ಅವಕಾಶ ಕಡಿಮೆ. ಅಂದ್ರೆ ಇದರಲ್ಲಿ ಒಂದು ಬಂದು ಇದರಲ್ಲಿ ಇದು ಟ್ರಿಗರ್ ಆದ್ರೆ ಅವಕಾಶ ತುಂಬಾ ಕಡಿಮೆ. ಲಗ್ನ ಅಂತಂದ್ರೆ ಒಂದು 60 to 70% ಅವಕಾಶ ಇದೆ. 2 ಗ್ರಹಕ್ಕೂ ಗೋಚಾರಕ್ಕೆ ಈ ಒಂದು ಸಪ್ತಮಕ್ಕೆ ಮೇಲೆ ಕಾನ್ಸಂಟ್ರೇಟ್ ಆದ್ರೆ ಖಂಡಿತ ಆ ಸಮಯದಲ್ಲಿ ದಶೆ ಇದ್ರೆ, ಆ ಸಮಯದಲ್ಲಿ ಆ ಹುಡುಗ ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಇದ್ದೇನೆ ಅಂತಂದ್ರೆ ಖಂಡಿತ ಮದುವೆ ಆಗ್ಲಿಕ್ಕೆ ಅವಕಾಶ ಉಂಟು. ಇದು ಡಬಲ್ ಟ್ರಾನ್ಸಿಟ್ನ ಒಂದು ಸೂತ್ರ. ಇದು ನೋಡ್ತೇವೆ. ಸೊ ಗುರು ಗೋಚಾರದಲ್ಲಿ, ಶನಿ ಗೋಚಾರದಲ್ಲಿ ಇದಕ್ಕೆ ಅನುಕೂಲವಾಗಿ ಇರಬೇಕು. ನೆಕ್ಸ್ಟ್ ಆಮೇಲೆ ಇನ್ನು ಇದ್ರ ಬಗ್ಗೆ ಹೇಳ್ತಾರೆ, ಸ್ವಲ್ಪ ಈ ಲಗ್ನ ಮತ್ತು ಚಂದ್ರದ ಬಗ್ಗೆ ವಿವರಣೆ ಮಾಡಬೇಕಾದ್ರೆ ಹೇಳ್ತೇನೆ, ಯಾವುದು ಅತ್ಯಂತ ಪ್ರಮುಖ. ಸೊ ಲಗ್ನದಿಂದ 7ನೇ ಭಾವ ನೋಡ್ತಾ ಇದೆಯಾ, ಚಂದ್ರನಿಂದ ನೋಡ್ತಾ ಇದೆಯಾ ಅಂತ ಅಂಬೋದು ನಾವು ನೋಡ್ತೇವೆ. ಲಗ್ನ ಅಂತ ಅಂಬೋದು ಏನಂದ್ರೆ ಒಂದು ಘಟನೆ. ಚಂದ್ರಲಗ್ನ ಅಂತಂದ್ರೆ ಆ ಘಟನೆಯಲ್ಲಿ ಮನಸ್ಸನ್ನು ಒಪ್ಪಿಕೊಳ್ಳೋದು. ಓಕೆ, ಸೊ ಇಲ್ಲಿ ನೋಡಿ, ಸೊ ಲಗ್ನ ಮತ್ತು ಚಂದ್ರರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಮತ್ತು ಚಂದ್ರ ಎರಡೂ ಆಕ್ಟಿವ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ಅನುಕೂಲ ಜಾಸ್ತಿ. ನಿಮಗೆ ವಿವಾಹಕ್ಕೆ ಸಿದ್ಧತೆಯಾಗಿ ಅದನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡೋದು ಅನುಕೂಲ ಜಾಸ್ತಿ ಆಗತ್ತೆ. ಈ ಎರಡರಲ್ಲಿ ಯಾವುದೋ ಒಂದೇ ಇತ್ತು ಅಂದ್ಕೊಳ್ಳಿ, ಆವಾಗ ಮಾನಸಿಕವಾಗಿ ಸಿದ್ಧತೆಯಾಗಿದ್ರೆ ಮದುವೆಗೆ ಸಿದ್ಧ ಇರಲ್ಲ. ಎರಡೂ ಚೆನ್ನಾಗಿದ್ರೇನೆ ಸ್ಮೂತ್, ಹ್ಯಾಪಿ, ಟೈಮ್ಲಿ ಮ್ಯಾರೇಜ್ ಆಗ್ತದೆ. ಲಗ್ನ ಚೆನ್ನಾಗಿದೆ, ಚಂದ್ರ ವೀಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಇನ್ಆಕ್ಟಿವ್ ಆಗಿದೆ ಅಂದ್ಕೊಳ್ಳಿ, ಮ್ಯಾರೇಜ್ ಆಗುತ್ತೆ, ಮದುವೆ ಅಂತ ಅಂಬೋದಾಗತ್ತೆ, ಆದರೆ ಎಮೋಷನಲ್ ಗ್ರೋತ್ ಇರಲ್ಲ. ಮದುವೆ ಇಬ್ಬರು ಹುಡುಗ ಹುಡುಗಿ ಮದುವೆ ಮಾಡ್ಕೊಂಡಿರ್ತಾರೆ, ಆದರೆ ಆ ಹುಡುಗಿ ಮನೆಗೆ ಬಂದು ಮದುವೆ ಆಗಿದೆ ಅಂತ ಅಂಬೋದು ಸಿದ್ಧ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ, ಅಷ್ಟು ರೆಡಿ ಇಲ್ಲ.
ಪಾಪ ಅಪ್ಪ ಅಮ್ಮಂದರು ಒತ್ತಾಟದಿಂದ ಭಾಳ ಜನ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಇನ್ನೂ ಏನು ಮದುವೆಗೆ ಸಿದ್ಧನೇ ಇರಲ್ಲ, ಪಾಪ ಅಪ್ಪ ಅಮ್ಮ ಮಾಡಿಬಿಟ್ಟಿದ್ದಾರೆ ಹಾಗೆ. ಇನ್ನು ಕೆಲವೊಂದು ಸಂದರ್ಭ ಲಗ್ನ ವೀಕ್ ಇನ್ಆಕ್ಟಿವ್ ಆಗಿರುತ್ತೆ, ಚಂದ್ರ ಜನ್ಮರಾಶಿ ಆಕ್ಟಿವ್ ಆಗಿರುತ್ತೆ, ಆವಾಗ ಮದುವೆ ಮಾಡ್ಕೊಳ್ಬೇಕು ಅಂತ ಇರುತ್ತೆ, ಆದ್ರೆ ಡಿಲೇ ಆಗ್ತದೆ. ಮದುವೆ ಯಾವಾಗ ಆಗತ್ತಪ್ಪ, ಈ ಅಪ್ಪನ ಇನ್ನ ಡಿಲೇ ಮಾಡ್ತಿದ್ದಾರೆ, ಈಗ ಬೇಡ ಆಗ ಬೇಡ, ಇನ್ನ ಹಣ ಕಾಸು ರೆಡಿ ಮಾಡ್ಕೋಬೇಕು ಅಂತಿದ್ದಾರೆ. ಯಾವಾಗ ಲಗ್ನ ಚಂದ್ರ ಎರಡನ್ನೂ ಕೂಡ ಶನಿ ಆಗಲಿ ಗುರು ಆಗಲಿ ಆಕ್ಟಿವೇಟ್ ಮಾಡಿದರೆ, ಶನಿ ಆಗಲಿ ಗುರು ಆಗಲಿ ಆರಲ್ಲ ಅಂಡ್ ಎರಡನ್ನೂ ಆಕ್ಟಿವೇಟ್ ಮಾಡಬೇಕು. ಶನಿಯೂ ಆಕ್ಟಿವೇಟ್ ಮಾಡಬೇಕು, ಗುರುವು ಆಕ್ಟಿವೇಟ್ ಮಾಡಬೇಕು. ಮಾಡಿದರೆ ಅನುಕೂಲ ಆಗೋದು ಜಾಸ್ತಿ. ಎರಡೂ ವೀಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಮಾತುಕತೆ ನಡೀತಾ ಇರ್ತದೆ, ಇನ್ನ ಫೈನಲೈಸೇಷನ್ ಆಗಿರಲ್ಲ. ಗೋಚಾರದಲ್ಲಿರುವಂತ ಶನಿ ಗುರು ನಮ್ಮ ಜಾತಕದಲ್ಲಿರುವಂತ ಲಗ್ನ ಚಂದ್ರವನ್ನು ಆಕ್ಟಿವೇಟ್ ಲಗ್ನ ಚಂದ್ರನನ್ನಲ್ಲ, ಚಂದ್ರ ಅಂದ್ರೆ ಜನ್ಮರಾಶಿ, ಇವರಿಬ್ಬರನ್ನ ಆಕ್ಟಿವೇಟ್ ಮಾಡಿದ್ರೆ ಸ್ಮೂತ್ ಆಗಿ ಮದುವೆ ಒಪ್ಪಿಕೊಳ್ಳುತ್ತಾರೆ, ಮುಂದುವರಿಯುತ್ತೆ ಅಂತ ಅರ್ಥ. ಎರಡನ್ನೂ ಆಕ್ಟಿವೇಟ್ ಮಾಡಿಲ್ಲ ಅಂತಂದ್ರೆ ಮಾತುಕತೆ ನಡೀತಾ ಇರ್ತದೆ, ಬಟ್ ಫೈನಲೈಸ್ ಆಗೋದಿಲ್ಲ. ಈ ರೀತಿ ಆಗ್ತದೆ. ಇದನ್ನು ಕೂಡ ನಾವು ಜಾತಕದಿಂದ ತಿಳ್ಕೊಳ್ಬಹುದು. ಸೊ ಇಷ್ಟು ನೋಡ್ಬೇಕು ನಾವು ಒಂದು ಜಾತಕದಲ್ಲಿ. ಒಂದು ನಾವು ಎಕ್ಸಾಂಪಲ್ ಹಾಕಿ ನಾವು ನೋಡ್ಬೋದು ಇದನ್ನ. ಒಂದು ನಿಮಿಷ, ನಿಮಗೆ ಎಕ್ಸಾಂಪಲ್ ಹಾಕ್ಲಿಕ್ಕೆ ಅನುಕೂಲವಾಗಿ ನಾನೊಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದೇನೆ. ಇದನ್ನು ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ, ಆಮೇಲೆ ನಿಧಾನಕ್ಕೆ ಆ್ಯಪ್ ಬಗ್ಗೆ ಮತ್ತೆ ನೋಡೋಣ. ಇಲ್ಲಿ ಈ ಡಬಲ್ ಟ್ರಾನ್ಸಿಟ್ ಅನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂಬುದು ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನಾವೇನು ಮಾಡ್ತೇವೆ, ಎಂದಿನಂತೆ ಫಸ್ಟ್ ನಿಮಗೆ ಈ ಇದರಲ್ಲಿ ಆ್ಯಪ್ ತೋರಿಸ್ತೇನೆ ನೋಡಿ. ಜಗನ್ನಾಥ ಹೋರ ಸೊ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಜಾತಕ ತಗೊಳ್ಳೋಣ. ಓಕೆ, ದಿಸ್ ಈಸ್ ಒನ್ ಎಕ್ಸಾಂಪಲ್ ಹಾರೋಸ್ಕೋಪ್. ಇಲ್ಲಿ ಇದು ಹುಡುಗಿಯ ಜಾತಕ ಚಕ್ರ, ಇದು ನವಾಂಶ ಚಕ್ರ. ಮೊದಲು ಯೋಗ ಇದೆಯಾ ಇಲ್ವಂತ ನೋಡ್ತೇವೆ, ಆಮೇಲೆ ದಶೆ. ಯೋಗ ಇದೆಯಾ ಅಂತ ನೋಡ್ಬೇಕಾದ್ರೆ ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ, ಶನಿ ಇದ್ದಾನೆ, ಡಿಲೇ ಸೂಚನೆ ಮಾಡ್ತಾ ಇದೆ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ, ಅಧಿಪತಿ ಚೆನ್ನಾಗೇ ಇದೆ, ಓನ್ಲಿ ಡಿಲೇ ಮಾತ್ರ ಇದೆ, ಯೋಗ ಚೆನ್ನಾಗೇ ಇದೆ. ನೆಕ್ಸ್ಟ್ ದಶೆಗೆ ಬರೋಣ. ಈಗ ಏನ್ ದಶೆ ನಡೀತಾ ಇದೆ, ಗುರು ಮಹಾದಶೆ, ಕುಜಭುಕ್ತಿ. ಸೊ ಗುರು ಏನು, ಅಷ್ಟಮಾಧಿಪತಿ, ಪಂಚಮ ಅಷ್ಟಮಾಧಿಪತಿ. ಸೊ ಗುರುವಿಗೇನಾದ್ರೂ ಸಪ್ತಮಕ್ಕೆ ಸಂಬಂಧ ಇದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಕುಜಗೆ ಏನಾದ್ರೂ ಸಪ್ತಮಕ್ಕೆ ಸಂಬಂಧ ಇದೆಯಾ, ಆಮೇಲೆ ಶನಿಗೆ ಸಂಬಂಧ ಇದೆಯಾ, ಶನಿಗೆ ಸಂಬಂಧ ಇದೆ. ಪ್ರತ್ಯಂತರ ದಶೆಯಲ್ಲಿ ಸಪ್ತಮಾಧಿಪತಿ ಆಗಿದ್ದಾನೆ. ಸೊ ದಶೆ ಟ್ರಿಗರ್ ಮಾಡ್ತಾ ಇದೆ. ಮಹಾದಶಾರ ಜಾಸ್ತಿ ಅವಕಾಶ, ಅಂತರ್ದಶಾರ ಸ್ವಲ್ಪ ಕಡಿಮೆ, ಪ್ರತ್ಯಂತರ ದಶಾರ ಇನ್ನೂ ಸ್ವಲ್ಪ ಕಡಿಮೆ, ಎಫರ್ಟ್ ಜಾಸ್ತಿ ಆಗ್ಬೇಕಾಗತ್ತೆ. ಸೊ ದಶೆ ಕೂಡ ಅನುಕೂಲವಾಗಿ ಇದೆ ಅಂತ ಬರ್ತೇವೆ. ನೆಕ್ಸ್ಟ್ ಗೋಚಾರ. ಇದು ಜಾತಕ, ಇದು ಇವತ್ತಿನ ಗೋಚಾರ. ಇವತ್ತಿನ ಗೋಚಾರದಲ್ಲಿ ಶನಿ ಎಲ್ಲಿದ್ದಾನೆ ನೋಡಿ. ಶನಿ ಬಂದು ನಿಮಗೆ ಮೀನರಾಶಿಯಲ್ಲಿ ಇದ್ದಾನೆ. ಸೊ ಈ ಜಾತಕದ ಪ್ರಕಾರ ಮೀನರಾಶಿ ಏನಾಗುತ್ತೆ, ಅಷ್ಟಮ ಸ್ಥಾನದ ಇರುತ್ತೆ. ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಗುರು ಎಲ್ಲಿದ್ದಾನೆ, ಲಗ್ನದಿಂದ ನೋಡಿದರೆ ಮಿಥುನದಲ್ಲಿ ಗುರು ಇದ್ದಾನೆ. ಏನಾಗುತ್ತೆ, ಏಕಾದಶ 11ನೇ ಮನೆ ಗುರು ಇದ್ದಾನೆ. ಸೊ ಸಂಚಾರದಲ್ಲಿ ಶನಿ ಸಪ್ತಮದಲ್ಲಿ ಸಂಚಾರ ಇಲ್ಲ, ಗುರು ಸಪ್ತಮದಲ್ಲಿ ಸಂಚಾರ ಇಲ್ಲ. ಆಮೇಲೆ ಶನಿ ಮೀನರಾಶಿಯಲ್ಲಿದ್ದಾನಲ್ಲ, ಇಲ್ಲಿ ಮೀನರಾಶಿ ಅಂತ ಇಟ್ಟುಕೊಳ್ಳೋಣ. 1, 2, 3 ಈ ಮನೆಯನ್ನು ನೋಡ್ತಾನೆ, ಅಂದರೆ ಲಗ್ನದಿಂದ 10ನೇ ಮನೆಯನ್ನು ನೋಡ್ತಾನೆ. 4, 5, 6, 7 ಲಗ್ನದಿಂದ 2ನೇ ಮನೆ ನೋಡ್ತಾನೆ. 8, 9, 10 ಲಗ್ನದಿಂದ ಪಂಚಮ ಸ್ಥಾನವನ್ನು ನೋಡ್ತಾನೆ. ಇದರಲ್ಲಿ ಸಪ್ತಮಕ್ಕೆ ಏನಾದರೂ ಲಿಂಕ್ ಇದೆಯಾ, ಏನು ಲಿಂಕ್ ಇಲ್ಲ. ಯಾಕೆಂದ್ರೆ ಶನಿ ತೃತೀಯ ಸ್ಥಾನದಲ್ಲಿ ನೋಡ್ತಿದ್ದಾನೆ, ಇಲ್ಲಿ ಸಪ್ತಮ ಅಲ್ಲ, ಸಪ್ತಮಾಧಿಪತಿಯೂ ಇಲ್ಲ. ಆಮೇಲೆ ಸಪ್ತಮಾಧಿಪತಿ ಶನಿಯೇ ಆದ ಕಾರಣ ಶನಿ ನೋಡೋ ಸಂಬಂಧವೇ ಇಲ್ಲ. ನೆಕ್ಸ್ಟ್ ಗುರು ತಗೊಳ್ಳೋಣ. ಈ ಗುರು ತಗೊಂಡ್ರೆ ಗುರು ಇಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾನೆ, ಅಂದ್ರೆ ಜನ್ಮ ರಾಶಿಯಲ್ಲಿದ್ದಾನೆ, ಅಂದ್ರೆ ಜನ್ಮ ರಾಶಿ ಟ್ರಿಗರ್ ಆಗ್ತಾ ಇದೆ. ಈ ಗುರು 1, 2, 3, 4, 5 ಲಗ್ನದಿಂದ 3ನೇ ಮನೆಯಲ್ಲಿ ನೋಡ್ತಾನೆ, ಸಪ್ತಮಕ್ಕೆ ಸಂಬಂಧ ಇಲ್ಲ.
7ನೇ ಮನೆಯನ್ನು ನೋಡ್ತಾನೆ. ಸೊ ಸೂರ್ಯ ಬಂದು ಲಗ್ನಾಧಿಪತಿ, ಗುರು ಬಂದು ನಿಮಗೆ ಪಂಚಮಾಧಿಪತಿ. ಸೊ ಹಾಗಾಗಿ ಗುರು ಜೊತೆಗಿದ್ದಾನೆ ಸಪ್ತಮ ಸಂಬಂಧ. ಇಲ್ಲಿ ಬರೀ ಲಗ್ನಾಧಿಪತಿ ಜೊತೆ ಇದ್ದಾನೆ ಅಂತ ಮಾತ್ರ ಬರುತ್ತೆ. ಇಲ್ಲಿಂದ ಲಗ್ನಾಧಿಪತಿಯನ್ನ ನೋಡ್ತಾ ಇದ್ದಾನೆ. ಗೋಚಾರದಲ್ಲಿರುವಂತಹ ಗುರು ಲಗ್ನಾಧಿಪತಿಯಾದಂಥ ಸೂರ್ಯನ ನೋಡ್ತಾ ಇದ್ದಾನೆ. ಆಮೇಲೆ ನವಮ ದೃಷ್ಟಿ ಏನಿದೆ, ಶನಿಯನ್ನ ನೋಡ್ತಾ ಇದ್ದಾನೆ. ಇದು ಸಪ್ತಮ ಸ್ಥಾನ ಆಗಿದೆ, ಶನಿಯನ್ನ ನೋಡ್ತಾ ಇದ್ದಾನೆ. ಸೊ ಗುರು ಗೋಚಾರದಲ್ಲಿ ಸಪ್ತಮಾಧಿಪತಿಯನ್ನ ನೋಡ್ತಾ ಇದ್ದಾನೆ. ಗುರು ಅನುಗ್ರಹ ಇದೆ, ಬಟ್ ಶನಿದ್ರ ಅನುಕೂಲ ಇಲ್ಲ. ಹಾಗಾಗಿ ಅವಕಾಶಗಳು ಬರ್ತಾ ಇರುತ್ತೆ, ಸಿದ್ಧವೂ ಇರ್ತಾರೆ. ಆದರೆ ಮುಂದೆ ಮದುವೆ ಅಂತಂಬೋದು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಕಾರಣಗಳಿಂದ. ಹೀಗೆ ಹೇಳ್ಬೋದು. ಯಾವಾಗಲಿ ಶನಿ ಮತ್ತು ಗುರು ಅವರ ಜಾತಕದಲ್ಲಿ ಸಪ್ತಮವನ್ನಾಗಲಿ ಸಪ್ತಮಾಧಿಪತಿಯನ್ನಾಗಲಿ ಎರಡೂ ಒಂದೇ ಸಲ ನೋಡಿದಾಗ, ಸಪ್ತಮ ಸ್ಥಾನವನ್ನು ಅಧಿಪತಿಯನ್ನು ಆಮೇಲೆ ಸಪ್ತಮಾಧಿಪತಿ ಜೊತೆ ಇರೋದು, ಸಪ್ತಮಾಧಿಪತಿಯನ್ನು ನೋಡೋದು, ಈ 4ರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಟ್ರಿಗರ್ ಮಾಡಿದ್ರೆ ಅವಕಾಶ ಜಾಸ್ತಿ. ಅದೇ ಲಗ್ನಾಧಿಪತಿಯನ್ನು ನೋಡಿದ್ರೆ ಸ್ವಲ್ಪ ಅವಕಾಶ ಕಡಿಮೆ. ಜನ್ಮರಾಶಿಯಾಧಿಪತಿ ನೋಡ್ರೆ ಇನ್ನೂ ಸ್ವಲ್ಪ ಕಡಿಮೆ. ಹೀಗೆ ಅಂದ್ಕೊಳ್ತೇವೆ. ಸೊ ನಿಮಗೆ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಪ್ರಾಕ್ಟೀಸಿಗೆ ಅರ್ಥ ಆಗೋ ವಿಚಾರಕ್ಕೆ ನೀವು ಪ್ರಾಕ್ಟೀಸ್ ಮ್ಯಾನ್ಯುವಲ್ ಆಗಿ ಮಾಡಿ. ನೀವು ಮಾಡಿದ್ದು ಕರೆಕ್ಟಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಈ ಆ್ಯಪನ್ನು ಯೂಸ್ ಮಾಡಿ. ಡೈರೆಕ್ಟಾಗಿ ಇದನ್ನು ನೀವು ರಿಯಲ್ ಟೈಮಲ್ಲಿ ಯೂಸ್ ಮಾಡಬೇಡಿ. ಇದು ಓನ್ಲಿ ಎಜುಕೇಷನಲ್ ಪರ್ಪಸ್ ಮಾತ್ರ ಮಾಡಿದ್ದೇನೆ. ಇದು ಇನ್ನು ಅದರಲ್ಲಿ ಎರರ್ಸ್ ಕೂಡ ಇರ್ಬೋದು. ಹಾಗಾಗಿ ರಿಯಲ್ ಟೈಮ್ ಯೂಸ್ ಮಾಡಲಿಕ್ಕೆ ಇದು ಕೆಲಸಕ್ಕೆ ಬರಲ್ಲ. ಸೊ ಇದನ್ನು ನೀವೇನು ಮಾಡ್ತೀರಂದರೆ vaishwanara.github.io ನಿಮ್ಗೆ ಇದನ್ನು ಲಿಂಕನ್ನು ನಾನು ಕೊಡ್ತೇನೆ. ನೀವು ಬೇಕಾದ್ರೆ vaishwanara.com ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದರಲ್ಲಿ ಆ್ಯಪ್ಸ್ ಅಂತ ಇರುತ್ತೆ, ಓಪನ್ ಮಾಡಿಕೊಳ್ಳಿ. ಕೆಳಗೆ ಬನ್ನಿ, ಡಬಲ್ ಟ್ರಾನ್ಸಿಟ್ ಮ್ಯಾರೇಜ್ ಟೈಮ್ ಅನಲೈಸರ್ ಅಂತಿದಲ್ವ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಆಟೋಮೆಟಿಕ್ಕಾಗಿ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಇದನ್ನು ಹೇಗೆ ಬಳಸಬೇಕು ಅಂತ ನೋಡಿ. ಸೊ ನಿಮ್ಮ ಜಾತಕದಲ್ಲಿರುವಂಥ ಗ್ರಹಗಳು ಇಲ್ಲಿ ಕಾಣಬೇಕು. ನೀವು ಹೇಗೆ ಎಂಟರ್ ಮಾಡ್ತೀರಿ? ಸೇಮ್ ನೀವು ಸೂರ್ಯ ಚಂದ್ರ, ಇಲ್ಲಿ ಒಂದು ಬಟನ್ ಇಲ್ಲಿದೆ, ಐ ಅಂತಿದ್ದಾರೆ, ಇದು ಪ್ರೆಸ್ ಮಾಡ್ರೆ ಹೇಳುತ್ತೆ. ಫಸ್ಟ್ ಲಗ್ನ, ಕಾಮ, ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ಕುಜ, ಆಮೇಲೆ ಬುಧ, ಗುರು, ಶುಕ್ರ, ಶನಿ, ರಾಹು. ಇದೇ ಆರ್ಡರ್ನ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಲೋಡ್ ಅಂತ ಹೊಡೆದ್ರೆ ನೀವು ಎಂಟರ್ ಮಾಡಿದ್ದು ಇಲ್ಲಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಇವತ್ತಿನ ಡೇಟ್ ಆಟೋಮೆಟಿಕ್ ಇಲ್ಲಿ ಬಂದ್ಬಿಡ್ತದೆ, 7/2/2026. ಆಮೇಲೆ ದಶೆಗಳು ಬೇಕಲ್ವಾ? ದಶೆ ಬೇಕು ಅಂದ್ರೆ ಏನು ಬೇಕು? ಡೇಟ್ ಆಫ್ ಬರ್ತ್ ಬೇಕು, ಚಂದ್ರನ ಲಾಂಗಿಟ್ಯೂಡ್ ಬೇಕು. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿಕೊಳ್ಳಿ. ನಿಮ್ಮದಂತಂದ್ರೆ ಯಾರ್ದು ನೋಡ್ತಿದ್ದರು, ಮದುವೆ ನೋಡ್ತಿರೋ ಅವ್ರ ಡೇಟ್ ಆಫ್ ಬರ್ತು, ಚಂದ್ರನ, ಯಾಕಂದ್ರೆ ದಶೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಚಂದ್ರನ ಲಾಂಗಿಟ್ಯೂಡ್ ಇದ್ರೆ ಸಾಕು. ಚಂದ್ರ ಯಾವ ರಾಶಿಯಲ್ಲಿದ್ದಾನೋ ಆ ರಾಶಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಇದು ಡೆಸಿಮಲಲ್ಲಿ ಹಾಕಿ. ಭಾಳ ಸಾಫ್ಟ್ವೇರ್ಸಲ್ಲಿ ಡಿಗ್ರೀಸು ಮಿನಿಟ್ಸ್ ಅಂತ ಇರುತ್ತೆ. ಆ ಮಿನಿಟ್ಸನ್ನು ಡಿಗ್ರೀಸಿಗೆ ಚೇಂಜ್ ಮಾಡಬೇಕು. ಆ ಮಿನಿಟ್ಸನ್ನು ಬೈ 60 ಹಾಕಿದರೆ ನಿಮಗೆ ಡಿಗ್ರೀಸಲ್ಲಿ ಬಂದ್ಬಿಡ್ತದೆ. ಸೊ ಇದು ನಾನು ಎಕ್ಸಾಂಪಲ್ 11 degrees 82 minutes ಅಂತ ಹಾಕಿದೆ. ಕ್ಯಾಲ್ಕುಲೇಟ್ ದಶಾ. ಸೊ ದಶೆ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗಿಬಿಡ್ತದೆ. ನಿಮಗೆ ಕೆಳಗೆ ನೋಡಿದ್ರೆ ದಶೆಗಳು ಬಂದ್ಬಿಡ್ತದೆ. ಸೊ ಇದು ದಶೆ. ಈಗ ನೋಡಿ ಜಾತಕ, ಇದು ಜಾತಕದಲ್ಲಿ ಯೋಗ ನೋಡಿ. ಸೊ ಜಾತಕ ಈ ರೀತಿ ಬಂದಿದ್ದಲ್ಲ, ಇದರಲ್ಲಿ TS ಅಂಡ್ TG ಅಂತ ಎರಡು ಕೊಟ್ಟಿದ್ದೇನೆ. TS ಅಂತಂದ್ರೆ ಟ್ರಾನ್ಸಿಟ್ ಶನಿ, ಅಂದ್ರೆ ಗೋಚಾರದ ಶನಿ. ಅದು ಕೂಡ ಈ ಚಕ್ರದಲ್ಲಿ ಹಾಕಿಬಿಟ್ಟಿದೆ, ನೀವು ಸಪ್ರೇಟಾಗಿ ನೋಡ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ಆಮೇಲೆ TG ಅಂತಂದ್ರೆ ಗೋಚಾರದಲ್ಲಿ ಇವತ್ತು ಗುರು ಎಲ್ಲಿದ್ದಾನೆ ಅಂತ ಅರ್ಥ. ನೀವು ಸಪೋಸ್ ಇಲ್ಲಿ ಡೇಟ್ ಚೇಂಜ್ ಮಾಡಿ ಅನ್ಕೊಳ್ಳಿ, 2040 ಹಾಕ್ತೀನಿ ನೋಡಿ. ಅವತ್ತು ಎಲ್ಲಿದ್ದಾನೆ ಗುರು ಶನಿ. ಈ ಗುರು ಶನಿ ಇಬ್ಬರು ಕೂಡ 2040ಕ್ಕೆ ಕನ್ಯಾ ರಾಶಿಗೆ ಬಂದ್ಬಿಡ್ತಾರೆ. ಅಂದರೆ ಈ ಒಂದು ಸಾಫ್ಟ್ವೇರ್ ಒಳಗೆ 2066ವರೆಗೂ ಗುರು ಶನಿ ಯಾವ ಡೇಟಲ್ಲಿ ಎಲ್ಲಿರ್ತಾರೆ ಅಂತ ಅಂಬೋದು ಹಾಕಿದ್ದೇನೆ. ಇಲ್ಲಿ ಕೆಳಗೆ ನಿಮಗೆ ತೋರಿಸುತ್ತೆ ಶನಿ ದಶೆ. ಫಾರ್ವರ್ಡ್ ಅಂದರೆ ಏನು? ನೇರ ಗಮನ. ಆರ್ ಅಂದರೆ ವಕ್ರಗಮನ. ಯಾವಾಗಿಂದ? 14/7/2039ರಿಂದ 28/1/2040ವರೆಗೂ ಈತ ಈ ರಾಶಿಯಲ್ಲೇ ಇರ್ತಾನೆ. ಸೊ ನಾವಿವಾಗ ಮತ್ತೆ ಬ್ಯಾಕ್ 2026 ಹಾಕ್ತೀನಿ ನೋಡಿ.
31/3/2025ರಿಂದ 3/6/2027ವರೆಗೂ ಈ ಶನಿ ನಿಮಗೆ ಮೀನರಾಶಿಯಲ್ಲಿ ಇರ್ತಾನೆ. ಗುರು 7/12/2025ರಿಂದ 2/6/2026ವರೆಗೂ ನಿಮಗೆ ಮಿಥುನ ರಾಶಿಯಲ್ಲಿ ಇರ್ತಾನೆ. ಇಲ್ಲಿ ಡೇಟ್ ಸಹಿತ ನಿಮಗೆ ಕಾಣಿಸುತ್ತೆ. ನೀವು ಟ್ರಾನ್ಸಿಟ್ ಡೇಟ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಬರ್ತದೆ. 2026ವರೆಗೂ ನಿಮಗೆ ಡೇಟಾ ಲೋಡ್ ಮಾಡಿದ್ದೇನೆ. ನೆಕ್ಸ್ಟ್ ನಿಮಗೆ ಲಾಜಿಕ್ ನಾನು ಹೇಳಿದ್ನಲ್ಲ, ಈಗ ಈ ಏನಿದೆ ಇಂಗ್ಲಿಷ್ ಹೇಳಿದ್ರು, ಈಗ ಗುರು ಗೋಚಾರದ ಗುರು ಮತ್ತು ಗೋಚಾರದ ಶನಿ ಇವರಿಬ್ಬರು 7ನೇ ಮನೆಯಲ್ಲಿರಬೇಕು, 7ನೇ ಮನೆಯನ್ನು ನೋಡಬೇಕು, ಅಥವಾ 7ನೇ ಮನೆ ಅಧಿಪತಿ ಜೊತೆಯಾದರೂ ಇರಬೇಕು, ಅಥವಾ 7ನೇ ಮನೆ ಅಧಿಪತಿಯನ್ನಾದರೂ ನೋಡಬೇಕು, ಅಥವಾ ಲಗ್ನವನ್ನಾದರೂ ನೋಡಬೇಕು. ಮತ್ತು ಲಗ್ನದಲ್ಲಿ ಇರೋದಾಗ್ಲಿ, ಲಗ್ನವನ್ನು ನೋಡೋದಾಗ್ಲಿ, ಎಕ್ಸ್ಪೆಕ್ಟಿಂಗ್ ಲಗ್ನಾಧಿಪತಿ ಜೊತೆಗಿರೋದು, ಕನ್ಜಾಯಿಂಡ್ ವಿತ್ ಲಗ್ನಾಧಿಪತಿ, ಲಗ್ನ ಲಾರ್ಡ್, ಮತ್ತೆ ಲಗ್ನಾಧಿಪತಿಯನ್ನು ನೋಡೋದು, ಆಸ್ಪೆಕ್ಟಿಂಗ್ ಲಗ್ನ ಲಾರ್ಡ್, ಅಥವಾ ಪೊಸಿಟೆಡ್ ಇನ್ ಜನ್ಮರಾಶಿಯಲ್ಲಿರೋದು, ಸೊ ಜನ್ಮರಾಶಿಯನ್ನು ನೋಡೋದು. ಇದೆಲ್ಲ ಬಂದಿದಲ್ಲ, ಇದೆಲ್ಲ ಕೂಡ ನಿಮಗೆ ಇನ್ ಕೇಸ್ ಅದು ಆಗ್ತಾ ಇದೆ ಇಲ್ಲಿ ಡಿಸ್ಪ್ಲೇ ಮಾಡಿ ನೋಡಿ. ಇಲ್ಲಿ ಆಸ್ಪೆಕ್ಟಿಂಗ್ 7th ಲಾರ್ಡ್ ಎಸ್ ಅಂತಿದೆ. ಅಂದ್ರೆ ಏನು, ಈ ಗುರು ಗೋಚಾರದಲ್ಲಿ ಸಪ್ತಮಾಧಿಪತಿಯನ್ನು ನೋಡ್ತಾ ಇದ್ದಾನೆ ನೋಡಿ. ಈ ಗುರು ಇದಲ್ವಾ TG, ಇಲ್ಲಿಂದ ಸಪ್ತಮಾಧಿಪತಿ ಯಾರಾಗ್ತಾರೆ ಈ ಜಾತಕಕ್ಕೆ? ಶನಿ ಆಗ್ತಾನೆ. ಇಲ್ಲಿಂದ ನವಮ ದೃಷ್ಟಿಯಿಂದ ಸಪ್ತಮಾಧಿಪತಿ ನೋಡ್ತಾನೆ. ಬಟ್ ಒಂದೇ ಒಂದು ನೋಡ್ತಾ ಇದೆ. ಹಾಗಾಗಿ ಇವರಿಗೆ ಇನ್ನ ಒಂದೇ ಅನುಗ್ರಹ ಇದೆ, ಶನಿ ಅನುಗ್ರಹ ಇಲ್ಲ. ಹಾಗಾಗಿ ಡಬಲ್ ಟ್ರಾನ್ಸಿಟ್ ಬಂದಿಲ್ಲ. ಸೊ ಈ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿದೆ. ಸೊ ಮದುವೆ ಆದಂಥ ಡೇಟನ್ನು ನಾನು ಇಲ್ಲಿ ಹಾಕ್ತೇನೆ. 11 ಆಗಸ್ಟು 2024 ಅವನಿಗೆ ಮದುವೆ ಆಗಿದ್ದ ದಿನ. ಇಲ್ಲಿ ನೋಡಿ ಎಷ್ಟು ಆಕ್ಟಿವೇಟ್ ಆಗಿದೆ. ಸೊ ಗುರು ಸಪ್ತಮ ಸ್ಥಾನವನ್ನು ನೋಡ್ತಾ ಇದ್ದಾನೆ ನೋಡಿ. ಗುರು ಆವಾಗ ವೃಷಭ ರಾಶಿಯಲ್ಲಿದ್ದಾನೆ. 7ನೇ ಮನೆ ನೋಡಿ, ಈ ಸಪ್ತಮ ಸ್ಥಾನ ಏನಾಗುತ್ತೆ, ಲಗ್ನದಿಂದ ಮಕರ ಆಗ್ತದೆ. ಇಲ್ಲಿಂದ 7, 8, 9 ನವಮ ದೃಷ್ಟಿಯಿಂದ ಮಕರವನ್ನು ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಶನಿ ಸಪ್ತಮಾಧಿಪತಿ ಜೊತೆ ಇದ್ದಾನೆ, ಕಂಜಂಕ್ಷನ್ ವಿತ್ 7th ಲಾರ್ಡ್. ಈ ಶನಿ ನೋಡಿ ಎಲ್ಲಿದ್ದಾನೀಗ, ಶನಿ ತನ್ನ ಮನೆ ತಾನೇ ಇದ್ದಾನೆ. ಪ್ಲಸ್ ಈ ಶನಿ ಜೊತೆಗೆ ಇರೋದ್ರಿಂದ ಸಪ್ತಮಾದಿ ಗೋಚಾರದ ಶನಿ ಸಪ್ತಮಾದಿ ಜಾತಕದಲ್ಲಿರುವಂಥ ಶನಿ ಜೊತೆಗಿದ್ದಾನೆ. ಇಲ್ಲಿ ಟ್ರಿಗರ್ ಆಗಿದೆ. ಅದೇ ಸಮಯದಲ್ಲಿ ಗುರು ನೋಡಿ ಆಸ್ಪೆಕ್ಟಿಂಗ್ ಲಗ್ನ ಲಾರ್ಡ್, ಲಗ್ನಾಧಿಪತಿಯನ್ನು ನೋಡ್ತಾ ಇದ್ದಾನೆ. ಈ ಜಾತಕದಲ್ಲಿ ಲಗ್ನಾಧಿಪತಿ ಯಾರು? ಚಂದ್ರ. ಈ ಗುರು ಗೋಚಾರದಲ್ಲಿ ಸಪ್ತಮ ದೃಷ್ಟಿಯಿಂದ ಚಂದ್ರನನ್ನು ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಶನಿ ಕೂಡ ಲಗ್ನಾಧಿಪತಿಯನ್ನು ನೋಡ್ತಾ ಇದ್ದಾನೆ ನೋಡಿ. ಶನಿ ಇಲ್ಲಿಂದ ದಶಮ ದೃಷ್ಟಿ 7, 8, 9, 10 ದಶಮ ದೃಷ್ಟಿಯಿಂದ ಈ ಚಂದ್ರನನ್ನು ನೋಡ್ತಾ ಇದ್ದಾನೆ. ಸೊ ಇದು ಎಸ್ ಆಗಿದೆ. ಆಮೇಲೆ ಜನ್ಮರಾಶಿ ನೋಡಿದ್ರೆ ಗುರು ಜನ್ಮರಾಶಿಯನ್ನು ನೋಡ್ತಿದ್ದಾನೆ. ಇವನ್ ಜನ್ಮರಾಶಿ ಯಾವುದು? ವೃಶ್ಚಿಕ ಅಲ್ವಾ? ಗುರು ನೋಡ್ತಿದ್ದಾನೆ. ಮತ್ತೆ ಶನಿ ಕೂಡ ಜನ್ಮರಾಶಿಯನ್ನು ದಶಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸೊ ಇದೆಲ್ಲ ಈ ರೀತಿ ಅಟ್ಲೀಸ್ಟ್ ಇದು ಎರಡರಲ್ಲಿ ಯಾವುದನ್ನೋ ಒಂದು ಆಗಬೇಕು. ಈ ಫಸ್ಟ್ 4 ಪಾಯಿಂಟ್ಸ್ ನಾನು ಹೇಳಿದ್ನಲ್ಲ, ಈ 4 ಪಾಯಿಂಟ್ಸ್ ಅಲ್ಲಿ ಖಂಡಿತವಾಗಿ ಎರಡೂ ಕೂಡ ಎಸ್ ಬರಬೇಕು. ಆವಾಗ ವಿವಾಹ ನಡೀಲಿಕ್ಕೆ ತುಂಬಾ ಅವಕಾಶ ಇದೆ. ಇದು ಕೂಡ ಇತ್ತಂದ್ಕೊಳ್ಳಿ, ಮೆಂಟಲಿ ಹುಡುಗ ಹುಡುಗಿ ಇಬ್ಬರು ಸಿದ್ಧರಾಗಿದ್ದಾರೆ ಅಂತ ಅರ್ಥ. ಇಲ್ಲ ಬರೀ ಲಗ್ನ ಮಾತ್ರವೇ ಇದೆ, ಜನ್ಮರಾಶಿ ಇಬ್ಬರದು ಇಲ್ಲ ಅಂತಂದ್ರೆ ಮೆಂಟಲಿ ಇಬ್ಬರು ರೆಡಿ ಇಲ್ಲ. ಮದುವೆ ಮಾಡಬೇಕು ಅಂತಿದ್ರು ಕೂಡ ಮದುವೆ ಅಂತಂಬೋ ವಿಚಾರಕ್ಕೆ ಇನ್ನ ಸಿದ್ಧರಿಲ್ಲ ಅಂತ ಅಂದ್ಕೊಳ್ಬೋದು. ಏನೋ ಬೇರೆ ಕಾರಣಗಳಿಂದ, ಉದ್ಯೋಗದ ವಿಚಾರಕ್ಕಾಗೋ, ಅಪ್ಪ ಅಮ್ಮನ ವಿಚಾರಕ್ಕಾಗೋ, ಲವ್ ಬೇರೆ ಯಾವುದೋ ವಿಚಾರಕ್ಕಾಗೋ ಒಪ್ಕೊಂಡ್ಬಿಟ್ಟಿರ್ತಾರಾಗಲಿ, ನಿಜವಾಗೂ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಸಂಕಲ್ಪ ಇರಲ್ಲ. ಅದು ಯಾವಾಗಿರುತ್ತೆ ಅಂತಂದ್ರೆ ಜನ್ಮರಾಶಿ ಕೂಡ ಟ್ರಿಗರ್ ಆಗಬೇಕು. ಈ ಹುಡುಗಗೆ ನೋಡು, ಗೋಚಾರದಲ್ಲಿ ಸಪ್ತಮ ಟ್ರಿಗರ್ ಆಗಿದೆ, ಜನ್ಮ ಲಗ್ನ ಟ್ರಿಗರ್ ಆಗಿದೆ, ಜನ್ಮ ರಾಶಿ ಟ್ರಿಗರ್ ಆಗಿದೆ. ಹಾಗಾಗಿ ಇವನಿಗೆ ಅನುಕೂಲ ಆಗಿದೆ. ಇಲ್ಲಿ ಏನು ಹೇಳಿದ್ವಿ ಏನಂದ್ರು, ಈ ಡಬಲ್ ಟ್ರಾನ್ಸಿಟ್ ನೋಡೋದಕ್ಕೆ ಮುಂಚೆ ಫಸ್ಟ್ ದಶ ಬರಬೇಕಲ್ಲ. ದಶ ಬರಲಾಗಿದ್ದು ಬಂದ್ರೆ ಉಪಯೋಗ ಇಲ್ಲ. ಸೊ ನೀವು ದಶ ಚೆಕ್ ಮಾಡ್ಬೇಕಾದ್ರೆ ಕೆಳಗೆ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಯಾವ್ದು ಆಪರೇಟ್ ಆಗ್ತಾ ಇದೆ, ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ ಅಂತಿದೆ. ಸಪ್ತಮಾಧಿಪತಿ ದಶೆ ಆಕ್ಟಿವೇಟ್ ಆಗ್ತಾ ಇದೆಯಾ, ಸಪ್ತಮ ಸ್ಥಾನದಲ್ಲಿರೋ ಗ್ರಹಗಳ ದಶೆ ಆಕ್ಟಿವೇಟ್ ಆಗ್ತಾ ಇದೆಯಾ, ಶುಕ್ರ ದಶೆ ಆಕ್ಟಿವೇಟ್ ಆಗ್ತಾ ಇದೆಯಾ, ದ್ವಿತೀಯಾಧಿಪತಿ ದಶೆ ಆಕ್ಟಿವೇಟ್ ಆಗ್ತಾ ಇದೆಯಾ, ಏಕಾದಶಾಧಿಪತಿ ದಶೆ ಆಕ್ಟಿವೇಟ್ ಆಯ್ತಾ ಇದೆ ನೋಡ್ತೀವಿ. ಫಸ್ಟ್ 3 ಇಂಪಾರ್ಟೆಂಟ್. ಈ ಕೊನೆ 2 ತುಂಬಾ ಕಡಿಮೆ. ಆದರೆ ನೋಡಿ, ಗೋಚಾರದಲ್ಲಿ ಸಪ್ತಮಾಧಿಪತಿ ಯಾರ? ಶನಿ. ಪ್ರತ್ಯಂತರ ದಶೆ ನಡೀತಾ ಇದೆ, ಇಲ್ಲಿ ಟ್ರಿಗರ್ ಆಯ್ತು.
ಇಲ್ಲಿ ನೀವು ಬೇಕಾದ್ರೆ ಚಕ್ರದಲ್ಲಿ ನೋಡ್ಬೋದು, ಕೇತು ಮಹಾದಶೆ, ಶನಿ ಭುಕ್ತಿ, ಪ್ರತ್ಯಂತರ ರಾಹು, ಆ ಡೇಟ್ ಹಾಕಿದ್ದೀವಲ್ಲ ಆ ರೀತಿ ನೋಡ್ಬೋದು. ಇಲ್ಲಿ ನಮಗೆ ಶನಿ ಪ್ರತ್ಯಂತರ ದಶೆ, ಸಾರಿ ಅಂತರ್ದಶೆ ನಡೀತಾ ಇದೆ, ಪ್ರತ್ಯಂತರ ದಶೆ ಅಲ್ಲ ಅಂತರ್ದಶೆ ನಡೀತಾ ಇದೆ. ಸೊ ಇದರಲ್ಲಿ ಯಾವುದೊಂದು ಟ್ರಿಗರ್ ಆದರೆ ಸಾಕು, ಮಹಾದಶೆ ಟ್ರಿಗರ್ ಆಗಲಿ, ಅಂತರ್ದಶೆ ಟ್ರಿಗರ್ ಆಗಲಿ, ಅಥವಾ ಪ್ರತ್ಯಂತರ ದಶೆ ಟ್ರಿಗರ್ ಆಗಲಿ, ಈ 3 ಕಾಲಮಲ್ಲಿ ಯಾವುದೋ ಒಂದು ಟ್ರಿಗರ್ ಆದರೆ ಸಾಕು. ಇಲ್ಲಿ 3ರಲ್ಲಿ ಯಾವುದೋ ಒಂದು ಎಸ್ ಬರಬೇಕು. ಮೇಲೆ ಈ ಸಪ್ತಮದಲ್ಲಿ ಇದಲ್ವಾ, ಸಪ್ತಮಕ್ಕೆ ಸಂಬಂಧಪಟ್ಟದಲ್ಲಿ ಗುರು ಶನಿ 2ರಲ್ಲಿ ಯಾವುದೋ ಒಂದು ಎಸ್ ಬರಬೇಕು. ಆವಾಗ ನಿಮಗೆ ವಿವಾಹಕ್ಕೆ ಅನುಕೂಲ ಆಗಿದೆ ಅಂತ ಅರ್ಥ. ಇಷ್ಟೆಲ್ಲ ಜಾತಕದಲ್ಲಿ ಯೋಗ ಇದೆ, ದಶೆ ಬಂದ್ಬಿಟ್ಟಿದೆ, ಇಲ್ಲಿ ವಿವಾಹಕ್ಕೆ ಡಬಲ್ ಟ್ರಾನ್ಸಿಟ್ ಕೂಡ ಬಂದ್ಬಿಟ್ಟಿದೆ. ಆದರೆ ಹುಡುಗಿ ಅಥವಾ ಹುಡುಗ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಕೂತು ಬಿಟ್ರೆ ಏನು ಮಾಡೋಕ್ಕೂ ಆಗಲ್ಲ. ಅವ್ರು ಸಿದ್ಧರಾಗೂ ಕೂಡ ಇರಬೇಕು, ಯೋಗ ಇರಬೇಕು, ಗೋಚಾರದಲ್ಲಿ ಸಮಯ ಬರಬೇಕು, ಪ್ಲಸ್ ಅವರು ಮೆಂಟಲಿ ಸಿದ್ಧ ಇರಬೇಕು, ಮೆಚ್ಯೂರಿಟಿ ಆಗಿರಬೇಕು. ಹೀಗಿದ್ದಾಗ ಆಗ್ತದೆ. ಆದರೆ ಅವರ ಜಾತಕದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪ್ರಾರಬ್ಧ ಕರ್ಮದಿಂದ ಖಂಡಿತ ಪ್ರತಿಯೊಬ್ಬರಿಗೂ ಆ ಸಮಯ ಬರುತ್ತೆ. ಆ ಸಮಯವನ್ನು ನಾವು ಹುಡುಕಿಕೊಳ್ಳಬೇಕಷ್ಟೆ. ಸೊ ನೀವು ಇದನ್ನು ಏನು ಮಾಡ್ತೀರಿ, ಇಲ್ಲಿ ನೀವು ಡೇಟ್ ಇದಲ್ಲ, ಇದನ್ನು ಚೇಂಜ್ ಮಾಡ್ತಾ ಮಾಡ್ತಾ ನೋಡ್ಬೋದು. ಸೊ ನಾನು ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ ನೋಡಿ, ಇಲ್ಲಿ ನಾನು ಮಂತ್ ಚೇಂಜ್ ಮಾಡ್ತೇನೆ ನೋಡಿ. ಸೊ ಮಂತ್ ಚೇಂಜ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಇಯರ್ ಚೇಂಜ್ ಮಾಡ್ತೇನೆ. ಇಲ್ಲಿ ನೋಡಿ ಚೇಂಜ್ ಆಗುತ್ತೆ ನೋಡಿ. ನೋಡಿ ಈ 2 ಬಂತು ನೋಡಿ, ಇಲ್ಲಿ 2027 ಆಸ್ಪೆಕ್ಟಿಂಗ್ ಗುರು ಆಸ್ಪೆಕ್ಟಿಂಗ್ 7th ಲಾರ್ಡ್, ಶನಿ ಆಸ್ಪೆಕ್ಟಿಂಗ್ 7th ಹೌಸ್, ಈ ರೀತಿ ಬರಬೇಕು. ಇಲ್ಲಿ ಎಸ್ ಯಾವುದು ಬಂತೋ ಅನುಕೂಲ ಜಾಸ್ತಿ. ಅದೇ ರೀತಿ ಇದಕ್ಕೆ ತಕ್ಕಂತೆ ಕೆಳಗೆ ದಶೆಗಳು ಕೂಡ ಚೇಂಜ್ ಆಗ್ತಾ ಇರ್ತೀವಿ. ಇಲ್ಲಿ ಎಸ್ ಬರಬೇಕು, ಸಪ್ತಮಾಧಿಪತಿ ದಶೆ ಆಗಲಿ, ಸಪ್ತಮ ಸ್ಥಾನದಲ್ಲಿರೋ ಗ್ರಹ ದಶೆ ಆಗಲಿ, ಶುಕ್ರ ದಶೆ ಆಗಲಿ, ಜಾಸ್ತಿ ನಿಮ್ಗೆ ಅವಕಾಶ ಸಪ್ತಮಕ್ಕೆ ಲಿಂಕ್ ಆಗಿರೋದೇ ಬರಬೇಕು. ಬರೀ ಶುಕ್ರ ದಶೆ ಬಂತಂದ್ಕೊಳ್ಳಿ, ಅಲ್ಲಿ ಲವ್ ಮಾಡ್ಕೊಳ್ಳಿಕ್ಕೆ ಹುಡುಗಿ ಸಿಗ್ತಾಳೆ, ಅಥವಾ ಎಂಜಾಯ್ ಮಾಡ್ಲಿಕ್ಕೆ ಹುಡುಗ ಸಿಗ್ಬೋದು. ಆದರೆ ಮದುವೆ ಆಗಬೇಕಲ್ಲ, ಮದುವೆ ಆಗ್ಬೇಕಾದ್ರೆ ಸಪ್ತಮ ರೆಡಿ ಇರಬೇಕು. ಸಪ್ತಮಾಧಿಪತಿ ಮದುವೆಯನ್ನು ಸೂಚನೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಾದರೆ ಮದುವೆ ಆಗೋದಕ್ಕಿಂತಲೂ ಮುಂಚಿತವಾಗಿ ಇಂಟರ್ ಕೋರ್ಸ್ ಇಲ್ಲದ ಕಾರಣ ಶುಕ್ರ ಇದ್ದಾಗ ಕೂಡ ಖಂಡಿತ ಮದುವೆ ಆಗೋಗ್ತಾ ಇತ್ತು. ಯಾಕೆಂತಂದ್ರೆ ನಿಮಗೆ ದಾಂಪತ್ಯ ಜೀವನ ಅಂತ ಅಂಬೋದು ಮದುವೆ ಆದಮೇಲೆ ಇರೋದಾದ ಕಾರಣ ಮದುವೆ ಅಂತ ಅಂಬೋದು ಕಂಪಲ್ಸರಿ ಆಗ್ತಿತ್ತು. ಇವಾಗ ಹಾಗೇನಿಲ್ಲ, ಮದುವೆಯೇ ಬೇರೆ, ಮದುವೆಗೆ ಮುಂಚೆ ಆಗಲೇ ಅಸಲು ಅದಕ್ಕೆ ಸಂಬಂಧನೇ ಇಲ್ಲ. ಹಾಗಾಗಿ ಈ ಶುಕ್ರನ ಮಾತ್ರ ಅಂದ್ಕೊಳ್ಳಿಕ್ಕಿಲ್ಲ. ಒಂದ್ ವೇಳೆ ಶುಕ್ರ ಇದ್ರೆ ಮದುವೆ ಆದಮೇಲೆ ನಡಿಬೇಕಾದೇನಾದ್ರೂ ನಡಿಬಹುದೇನು, ಮದುವೆ ಆಗತ್ತೆ ಅಂತ ಗ್ಯಾರಂಟಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಸಪ್ತಮಾಧಿಪತಿ ದಶೆ, ಸಪ್ತಮ ಸ್ಥಾನದಲ್ಲಿರೋ ಗ್ರಹಗಳ ದಶೆ ಇದ್ದರೆ ಖಂಡಿತ ವಿವಾಹ ಆಗ್ಲಿಕ್ಕೆ ಅವಕಾಶ ಉಂಟು. ಸೊ ಈ ಒಂದು ಆ್ಯಪ್ ನಿಮಗೆ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಬಳಸಿ. ಇಲ್ಲದಿದ್ರೆ ನೀವು ಅಭ್ಯಾಸ ಮಾಡೋಕ್ಕೂ ಬಳಸ್ಬೋದು. ಇಲ್ಲಿ ನೋಡಿ, ಈ ಮಹಾದಶೆಯನ್ನು ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಈ ಕಡೆ ಇದು ಮಹಾದಶೆ, ಈಗ ಶುಕ್ರ ನಡೀತಾ ಇದಲ್ಲ, ನೀವು ಮಹಾದಶೆ ಶುಕ್ರ ಆದಮೇಲೆ ಯಾವುದು ಬರುತ್ತೆ, ಸೂರ್ಯ ಆದಮೇಲೆ ಚಂದ್ರ. ಸೊ ಹೀಗೆ ಚೇಂಜ್ ಮಾಡ್ಕೊಳ್ಬೋದು ಮಹಾದಶೆಯನ್ನು. ಅಂತರ್ದಶೆ ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಕುಜನಲ್ಲಿ ಕುಜ ಮಹಾದಶೆ ಇದೆ, ನೆಕ್ಸ್ಟ್ ರಾಹು ಮಹಾದಶೆ, ರಾಹು ಭುಕ್ತಿ, ಆಮೇಲೆ ಗುರು ಭುಕ್ತಿ. ಸೊ ಹೀಗೆ ಚೇಂಜ್ ಮಾಡ್ಬೋದು. ಪ್ರತ್ಯಂತರ ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ 2 ಬಟನ್ಸ್ ಕೊಟ್ಟಿದ್ದೇನೆ, ಇದು ಚೇಂಜ್ ಮಾಡ್ಬೋದು. ಸೊ ಹೀಗೆ ಇದು ನಿಮಗೆ ಮೊಬೈಲ್ ಫೋನಲ್ಲಿ ಕೂಡ ನಿಮಗೆ ನೀಟಾಗಿ ಓಪನ್ ಆಗ್ತದೆ. ನೀವು ಇದನ್ನು ಹೀಗೆ ನೋಡ್ಬೋದು ನೋಡಿ, ಮೊಬೈಲ್ ಫೋನಲ್ಲಿ ಕೂಡ ನಿಮಗೆ ಈ ರೀತಿ ಕಾಣುತ್ತೆ. ನಿಮಗೆ ಫ್ಲೆಕ್ಸಿಬಲ್, ಯಾರಾದರೂ ಮೊಬೈಲ್ ಫೋನಲ್ಲಿ ಯೂಸ್ ಮಾಡೋಂಗಿದ್ರು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ, ನೀವು ಜಸ್ಟ್ ಡೇಟಾ ಕೊಟ್ಟು ನೀವು ಇದು ನ್ಯಾವಿಗೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಒಂದು ನಿಮಿಷ. ಹರೇ ಶ್ರೀನಿವಾಸ. ಸೊ ಡಿಸ್ಕನೆಕ್ಟ್ ಆಗಿತ್ತು, ಒಂದು ನಿಮಿಷ, ಈಗ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಒಂದು ನಿಮಿಷ. ಓಕೆ, ಈಗ ಕೇಳಿಸ್ತಾ ಇದೆ ನಿಮಗೆ ವಾಯ್ಸ್? ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಓಕೆ, ಯಾ
ಸೊ ಈ ರೀತಿ ಈ ಆ್ಯಪನ್ನು ಉಪಯೋಗ ಮಾಡಿಕೊಳ್ಳಿ. ಮುಂದಿನ ಕ್ಲಾಸ್ನಲ್ಲಿ ಬೇಕಾದ್ರೆ ಈ ಆ್ಯಪನ್ನು ಇನ್ನೊಂದು ಸಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದರಲ್ಲಿ ನೀವು ಜಸ್ಟ್ ಡೇಟಾ ಎಂಟರ್ ಮಾಡಿ, ನ್ಯಾಟಲ್ ಜಾತಕದಲ್ಲಿರುವ ಗ್ರಹಗಳು ಎಂಟರ್ ಮಾಡಿ, ಯಾವ ಟ್ರಾನ್ಸಿಟ್, ಈಗ ಮದುವೆ ಅಂತ ಇವಾಗ ಲಗ್ನ ನೋಡ್ತಾ ಇರ್ತೀವಿ ಇವತ್ತಿನ ಡೇಟಿಂದ ಸ್ವಲ್ಪ ಒಂದು ತಿಂಗಳು ಒಂದು ವರ್ಷ ಹಂಗೆ ಮೂವ್ ಮಾಡ್ತಾ ಇದ್ರೆ ಇದು ಯಾವಾಗ ಇದು ಬರುತ್ತೆ ಅಂತ ನೋಡ್ಕೊಳ್ಬೇಕು. ಇದು ಟೆಸ್ಟ್ ಮಾಡಿ. ಇದು ನಾನು ತಯಾರು ಮಾಡಿದ್ದೀನಿ, ಇನ್ನು ಟೆಸ್ಟಿಂಗ್ ಏನು ಮಾಡಿಲ್ಲ. ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು ಪ್ರಿಪೇರ್ ಮಾಡಿದೆ. ಜಸ್ಟ್ ನೀವು ಒಂದ್ಸಲ ಟೆಸ್ಟ್ ಮಾಡಿ ನೀವು ಇದನ್ನು ನೋಡಿ. ಸೊ ಇದು ಇವತ್ತಿನ ಪಾಠ. ಇದಕ್ಕೆ ಸಂಬಂಧಪಟ್ಟ ಮತ್ತಿಷ್ಟು ವಿಚಾರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವತ್ತಿನ ಪಾಠಕ್ಕೆ ಇಲ್ಲಿ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.